ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬಿಹಾರದ ಮತದಾರ ಪ್ರಭುಗಳು ಯಾರಿಗೆ ಹಾರ ಹಾಕ್ತಾರೆ ಅನ್ನುವಂಥ ಕುತೂಹಲ. ಬಹಳ ಮುಖ್ಯವಾಗಿ NDA ಈಗಾಗಲೇ ಸಂಭ್ರಮದಲ್ಲಿದೆ. ಮಹಾಗಠಬಂಧನ್ ಇನ್ನೂ ಕೂಡ ನಿರೀಕ್ಷೆಯನ್ನಿಟ್ಟುಕೊಂಡಿದೆ. ಬಹಳ ಮುಖ್ಯವಾಗಿ ನೀವಿಲ್ಲಿ ಮತ್ತೊಂದು ಅಂಶವನ್ನು ಗಮನಿಸೋದೇ ಆದರೆ, ಮತಗಟ್ಟೆಯ ಸಮೀಕ್ಷೆಯನ್ನು ನೋಡಿದ ನಂತರದ ಸಂದರ್ಭದಲ್ಲಿ NDA ಪಾಳಯದಲ್ಲಿ ಒಂದು ಸಂತೋಷದ ಹೊನಲು ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಮಹಾಗಠಬಂಧನ್ನ ಪ್ರಯತ್ನ ಇರಬಹುದು ಮತ್ತು ತಳಮಟ್ಟದಲ್ಲಿ ಮತದಾರ ಪ್ರಭುಗಳನ್ನು ಎಚ್ಚರಿಸಿದ ರೀತಿ ಇರ್ಬೋದು, ಯುವ ಪಡೆಯನ್ನು ಅಭ್ಯರ್ಥಿಗಳಾಗಿ ಕಣಕ್ಕಿಳಿಸಿರುವಂತಹ ಹೊಸ ಸ್ಟ್ರಾಟಜಿಗಳು, ಅಲ್ಲಿನ ಜನ ಅದನ್ನು ಒಪ್ಕೊಳ್ತಾರ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಏನೇ ಆದರೂ ಕೂಡ ನಾಳೆ ಮಧ್ಯಾಹ್ನ ಒಂದು ಕಾಲು ಸುಮಾರಿಗೆ ಸ್ಪಷ್ಟ ಚಿತ್ರಣವಂತೂ ಡೆಫಿನೆಟ್ಲಿ ಲಭ್ಯವಾಗುತ್ತೆ. ಆದರೆ ಬಿಹಾರದ ಮತದಾರ ಪ್ರಭುಗಳು ಒಂದು ಪಕ್ಷ NDAನೇ ಆಗಿರ್ಬೋದು ಅಥವಾ ಯಾರನ್ನೇ ಆಯ್ಕೆ ಮಾಡಿದರೂ ಕೂಡ ಯಾವ ದೃಷ್ಟಿಯಿಂದ ಆಯ್ಕೆ ಮಾಡಿರಬಹುದು ಅನ್ನುವಂತಹ ಕುತೂಹಲ. ಯಾಕಂತ ಹೇಳಿದ್ರೆ ನಿತೀಶ್ ಕುಮಾರ್ ಅನ್ನುವಂಥ ಘಟಾನುಘಟಿ ನಾಯಕ ಕಳೆದ 20 ವರ್ಷಗಳಿಂದ ಆ ಆಧಿಪತ್ಯವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ಅನ್ನೋದಾದರೆ, ಇನ್ನೂ ಬಿಹಾರ ಹಿಂದೆ ಅಂಥ ಅಭಿವೃದ್ಧಿಯನ್ನು ಕಾಣದ ಮಟ್ಟಿಗೆ ಇನ್ನೂ ಉಳ್ಕೊಂಡಿದೆ ಅನ್ನೋದಾದರೆ ಯಾವ ರೀತಿ ಅಲ್ಲಿನ ಜನ ಪರಿಗಣಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಬಿಹಾರದ ಜನ ಯಾರಿಗೆ ಹಾರ ಹಾಕ್ತಾರೆ ಅನ್ನುವಂಥ ಕುತೂಹಲವನ್ನು ಇವತ್ತು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ನಾನು ದಿವ್ಯಶ್ರೀ. ಹೌದು, ಇದು ಗದ್ದುಗೆಯ ಗುದ್ದಾಟ. ಯಾಕಂತ ಹೇಳಿದ್ರೆ ರಾಜಕಾರಣ ಮತ್ತು ರಾಜಕಾರಣಿಗಳು ಅಂತ ಸಂದರ್ಭದಲ್ಲಿ ನೀವು ಬಹಳ ಮುಖ್ಯವಾಗಿ ಆ ಪ್ರತಿಷ್ಠೆಯ ಕ್ರಮವಾಗಿ ಪ್ರತಿಯೊಂದು ಚುನಾವಣೆ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ಬಿಹಾರ ಚುನಾವಣಾ ಫಲಿತಾಂಶ ಏನಿರಬಹುದು ಅನ್ನುವಂಥ ಕುತೂಹಲ. ಕೌಂಟೌನ್ ಶುರುವಾಗಿದೆ. ಅಫ್ಕೋರ್ಸ್ ನಾಳೆ ಬೆಳಗ್ಗೆಯಿಂದಲೇ ಆ ಕೌಂಟೌನ್ನ ಸ್ಪಷ್ಟ ಚಿತ್ರಣ ಲಭ್ಯವಾಗುತ್ತೆ. ಭಾರಿ ಕುತೂಹಲವನ್ನು ಮೂಡಿಸಿದೆ ಬಿಹಾರದ ರಿಸಲ್ಟ್. ಯಾಕಂತ ಹೇಳಿದ್ರೆ ಬಿಹಾರದ ರಿಸಲ್ಟ್ನ ಆಧಾರದಲ್ಲಿ ಕರ್ನಾಟಕದ BJP ಮತ್ತು ಕಾಂಗ್ರೆಸ್ನ ಚಿತ್ರಣ ಕೂಡ ಬದಲಾಗಲಿದೆ ಅನ್ನುವಂತಹ ಒಂದಷ್ಟು ಮಾಹಿತಿ ಇರೋದ್ರಿಂದಾಗಿ ಈ ರಿಸಲ್ಟ್ಸ್ ಬಹಳ ಮುಖ್ಯ. ಏನೋ ಒಂದು ಸ್ವಲ್ಪ ಕರ್ನಾಟಕಕ್ಕೂ ಕೂಡ ಕನೆಕ್ಟೆಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವ ಮೈತ್ರಿಕೂಟದ ಪಾಲಿಗೆ ಈ ಬಿಹಾರ ನೋಡಬೇಕು, ಯಾರ ಗ್ಯಾರಂಟಿ ಪರ ಮತದಾರರ ಒಲವು ಇದನ್ನು ಕೂಡ ನೋಡಬೇಕು. ಮತ್ತೆ ಅಧಿಕಾರದ ಗದ್ದುಗೆಯನ್ನು NDA ಪಡೆದುಕೊಳ್ಳುತ್ತಾ ಕುತೂಹಲ ಹೆಚ್ಚಾಗಿದೆ. ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಪ್ರಕಾರ ಅಫ್ಕೋರ್ಸ್ 130+ ತೋರಿಸಿದೆ ಎಲ್ಲ ಎಕ್ಸಿಟ್ ಪೋಲ್ಸ್. ಹಾಗಾಗಿ ಬಹುತೇಕ NDA ಪರವಾಗಿದ್ದರೂ ಕೂಡ ಮಹಾಗಠಬಂಧನ್ ಈ ಕ್ಷಣಕ್ಕೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಬಿಕಾಸ್ ಆಫ್ ದರ್ ಸ್ಟ್ರಾಟಜಿ. ಫಲಿತಾಂಶಕ್ಕೂ ಮುನ್ನವೇ ನಿತೀಶ್ ಅವರ ಬ್ಯಾನರ್ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಆದರೆ ಒಂದಂತೂ ಹೇಳ್ತೀನಿ, ಮತದಾರ ಪ್ರಭುಗಳ ನಿರ್ಣಯ ಹಿಂಗೇ ಇರುತ್ತೆ ಅಂತ ಹೇಳಿ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಿಸಲ್ಟ್ಸ್ NDA ಪರವಾಗಿದ್ದರೂ ಕೂಡ ಮತಗಟ್ಟೆಯ ಸಮೀಕ್ಷೆಯ ಫಲಿತಾಂಶ NDA ಪರವಾಗಿದ್ದರೂ ಕೂಡ ಅಲ್ಟಿಮೇಟ್ಲಿ ಆ ಪರ್ಸೆಂಟೇಜ್ನ ಗಮನಿಸಬೇಕಾಗತ್ತೆ. NDAನೇ ಗೆಲ್ತು ಅಂತ ಇಟ್ಕೊಂಡ್ರೂ ಕೂಡ ಯಾವ ಪ್ರಮಾಣದಲ್ಲಿ ಗೆದ್ದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಎಲ್ಲ ಆಯಾಮಗಳನ್ನು ನಾವು ನೋಡಬೇಕು. ಎನಿಹೌ ನಾವಿಲ್ಲಿ ಪ್ರಶಾಂತ್ ಕಿಶೋರ್ ಅವರ ಸ್ಟ್ರಾಟಜಿಯನ್ನು ಗಮನಿಸಬೇಕಾಗತ್ತೆ. ಮಹಾಗಠಬಂಧನ್ ವಿಶೇಷವಾಗಿ ತೇಜಸ್ವಿಲಿ ಅಪ್ಲೈ ಮಾಡಿರುವಂಥ ಹೊಸ ಪ್ಲ್ಯಾನ್ ಸ್ಟ್ರಾಟಜಿ ವರ್ಕೌಟ್ ಆಗಲೇಬೇಕು. ಯಾಕಂದರೆ ವಿಶೇಷವಾಗಿ ಯಾದವ ಸಮುದಾಯ ಹಾಗೂ ಮುಸ್ಲಿಂ ಬಾಹುಳ್ಯದ ಮತಗಳನ್ನು ಸೆಳೆಯುವ ಎಲ್ಲ ಪ್ರಯತ್ನವನ್ನು ಇಲ್ಲಿ ಮಾಡಿರೋದನ್ನು ನಾವು ಗಮನಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಎನಿಹೌ ಹಳೆ ಆಲದ ಮರಕ್ಕೆ ನೀರು ಹಾಕ್ಕೊಳ್ಳೋದೆ ಹೊಸ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಆ ಎಲ್ಲ ಸ್ಟ್ರಾಟಜಿಗಳು ತೇಜಸ್ವಿ ಯಾದವ್ ಪರವಾಗಿದೆಯಾ ಕಾದು ನೋಡಬೇಕು. ಅಂತಿಮವಾಗಿ ಮತದಾರ ಪ್ರಭುಗಳು ಏನು ಜಡ್ಜ್ಮೆಂಟನ್ನು ಕೊಡ್ತಾರೆ ಅನ್ನೋದನ್ನು ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಹಾಗಾಗಿ ಆ ಕೌಂಟೌನ್ ಡೆಫಿನೆಟ್ಲಿ ಸ್ಟಾರ್ಟ್ ಆಗಿದೆ. 12 ಗಂಟೆಯಿಂದ 1 ಗಂಟೆ ಒಳಗಂತೂ ಸ್ಪಷ್ಟ ಚಿತ್ರಣ. ಬಟ್ ಬೆಳಗ್ಗೆಯಿಂದನೇ ಆ ಕಾವು ಕೊಂಚ ಹೆಚ್ಚಾಗಿರುತ್ತೆ.
ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ನಮಸ್ತೆ. ಇನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಸುರೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂತಹ ಅಶೋಕ್ ಮೃತ್ಯುಂಜಯ್ ಅವರಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ಇನ್ನು BJP ವಕ್ತಾರರು ಸಿದ್ದನಗೌಡರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದನಗೌಡರಿಗೆ. ನಮಸ್ಕಾರ. ರೈಟ್, ಹಂಗೆ ಸಂಪರ್ಕದಲ್ಲಿರಿ, ಮಾತಾಡ್ತೀನಿ ನಿಮ್ಮ ಜೊತೆ. ದರ್ಶನ್ ಅವರೇ, ಮತದಾರ ಪ್ರಭುಗಳ ನಿರ್ಣಯ ಹಿಂಗೆ ಅಂತ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಜಡ್ಜ್ಮೆಂಟ್ ಹಿಂಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಫ್ಕೋರ್ಸ್ ಮತಗಟ್ಟೆಯ ಸಮೀಕ್ಷೆಗಳು ಏನು ಬೇಕಾದರೂ ಇರ್ಬೋದು, ಬಟ್ ನಿಮ್ಮ ಹೋಪ್ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಆ ಉತ್ಸಾಹಕ್ಕೆ ಕಾರಣ ಏನು, ಆ ಹೋಪಿಗೆ ಕಾರಣ ಏನು ಅನ್ನೋದೇ ನನ್ನ ಕುತೂಹಲ. ಇದು ಹೋಪ್ ಅಂತಂದರೆ ಭವಿಷ್ಯತ್ ಅಂತ ಏನೂ ಆಗಬಾರ್ದು. ನಮಗೆ 100% ಗ್ಯಾರಂಟಿ ಇದೆ. ಡೆಫಿನೆಟ್ಲಿ ನಮ್ಮ ಇಂಡಿಯಾ ಗಠಬಂಧನ್ ಅಲ್ಲಿ ದಿಗ್ವಿಜಯವನ್ನು ಸಾಧಿಸ್ತದೆ. ಇನ್ ಕೇಸ್ ಇವರೇನಾದರೂ ಈ ವೋಟ್ ಚೋರಿ ವಿಚಾರವಾಗಿ 64 ಲಕ್ಷ ಮತದಾರರ ID-ಗಳನ್ನೇನಾದರೂ ಡಿಲೀಟ್ ಮಾಡ್ದೇ ಹೋಗಿದ್ದಿದ್ದರೆ ಖಂಡಿತವಾಗ್ಲೂ 170 ಸೀಟ್ಗಳನ್ನು ನಾವು ಗೆಲ್ತಾ ಇದ್ವಿ, 100ಕ್ಕೆ 100. ಆದರೆ ಇದ್ವಿ ಅನ್ನೋದ್ರ ಮೀನಿಂಗ್ ಏನು? ಗೆಲ್ತಾ ಇದ್ವಿ 100ಕ್ಕೆ 100. ಅಲ್ಲಿ 100ಕ್ಕೆ 100 ಅಂತ ಹೇಳಿದ್ದೀನಿ, 100% ಅಂತ. ಆದರೆ ಮೇಡಮ್, ಇವತ್ತು ದೇಶಾದ್ಯಂತ ಒಂದು ಹೊಸ ಅಭಿಯಾನಕ್ಕೆ ಚಾಲನೆ ಕೊಡೋದಕ್ಕೂ ಬಿಹಾರ ಚುನಾವಣೆ ನಾಂದಿ ಹಾಡಿದೆ. ಅದು ನಾವು ಕರ್ನಾಟಕದಿಂದನೇ ಅಭಿಯಾನ ಶುರು ಮಾಡಿದಂಥ ಮತ ಕಳ್ಳತನ ಮಹದೇವಪುರದಿಂದ ಶುರುವಾಗಿ ಅದು ಬೆಂಗಳೂರಿನ ಏನು ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೊಂದು ಅಭಿಯಾನವನ್ನು ಕರ್ನಾಟಕದಿಂದ ಶುರು ಮಾಡಿ ಅದನ್ನು ಬಿಹಾರದಲ್ಲಿ ಜನತೆಗೆ ಮನೆ ಮನೆಗೆ ಹಳ್ಳಿಗೆ ಮುಟ್ಟಿಸುವಂತ ತಲುಪಿಸುವಂತ ಕೆಲಸವನ್ನ ಮಾಡಿದ್ವಿ. ಅದರ ಎಫೆಕ್ಟ್ ಯಾವ ರೀತಿ ಆಯಿತು ಅಂತಂದ್ರೆ, ಬಿಹಾರದ NDA ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ DCM ಕಾರ್ಗಳು ಹಳ್ಳಿಗಳಿಗೆ ನುಗ್ಗಿದ ತಕ್ಷಣ ಸಗಣಿಯಲ್ಲಿ ಹೊಡೆಯುವಂತ ಕೆಲಸ ಆ ಜನಗಳ ತಿಳುವಳಿಕೆಗೆ ಬಂದು ಮಾಡೋದಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ನಮ್ಮ ಪವಿತ್ರವಾದಂಥ ಹಕ್ಕನ್ನು ನೀವು ಕದ್ದು ಈ ಚುನಾವಣಾ ಷಡ್ಯಂತ್ರಗಳನ್ನ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ಅನ್ನುವಂಥ ಜನಾಕ್ರೋಶವನ್ನ ಅಲ್ಲಿಯ ಜನತೆ ತೀರ್ಪನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮೇಡಮ್, ನನ್ನ ಪ್ರಕಾರ RJD ಏನಿಲ್ಲ ಅಂತಂದ್ರು ಒಂದು 75 ಸೀಟು. ನಾನು ಏಕ್ದಮ್ ನಾವು ಸರಳ ಬಹುಮತ ಅಂತಂದ್ರೆ 150 160 ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ವೋಟ್ ಡಿಲೀಟ್ ಆಗಿರೋ ಕಾರಣ. ನಮ್ಮ ಕಾಂಗ್ರೆಸ್ ಆಸ್ ಯೂಶುವಲಿ ನಾವು ಅಲ್ಲಿ 2005ರಿಂದ ಇಲ್ಲಿ ತನಕ ಹೈಯೆಸ್ಟ್ ತಗೊಂಡಿರೋದು 27 ಸೀಟ್ಸ್. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕ್ರಾಸ್ ದ 27 ಸೀಟ್. ಮತ್ತೆ ನಮ್ಮ ಅಂಗ ಪಕ್ಷಗಳು ಏನಿದಾವೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅವರೊಂದು 23-24 ಸೀಟನ್ನ ಗೆಲ್ಲುವಂಥವ್ರಿದ್ದಾರೆ. ಖಂಡಿತವಾಗ್ಲೂ ನನ್ನ ಪ್ರಕಾರ ಬಿಹಾರಕ್ಕೆ DK ಶಿವಕುಮಾರ್ ಅವರ ಅವಶ್ಯಕತೆ ಬೇಕಾಗಬಹುದೇನೋ. ಯಾಕೆಂದ್ರೆ ನಾವು ಏನಿಲ್ಲ ಅಂತಂದ್ರು 126 128 ತನಕ ತಲುಪಬಹುದು. ಅಲ್ಲಿ ಬೇಕಾಗಿರೋದು 122. ಆದ್ರೆ ಯಾವುದೇ ಚುನಾವಣೆಗಳು ನಡೆದಾಗ ಕೂಡಲೇ ಇದು ಏನೋ ಪ್ರತಿಷ್ಠೆಗೆ ಬೀಳ್ತಾರೆ. ಅಲ್ಲಿ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಳಸಾಗಿದೆ ಈಗ ಒಂದ್ ಕಡೆ, ಇನ್ನೊಂದ್ ಕಡೆ ಈ ಏನು ಸಂಖ್ಯೆ 126 128 ಅಂತ ಬಂದ ತಕ್ಷಣ IT ED CBIಗಳು ಏನೋ ಆ ರಾಜ್ಯದ ಸುತ್ತ ಕಾಯ್ಕೊಂಡು ಕೂತಿರ್ತಾರೆ. ಯಾರನ್ನ ಎಲ್ಲಿ ಔಚ್ ಹಾಕಬೇಕು, ಎಲ್ಲಿ ಕೂಡ ಹಾಕಬೇಕು, ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಂಥ ಸಂಕಷ್ಟದ ಏನಾದರೂ ಸಂದರ್ಭ ಬಂದರೆ DK ಶಿವಕುಮಾರ್ ಅವರು ಅಲ್ಲಿ ನಿಂತ್ಕೊಳ್ಳುವಂಥದ್ದು 100ಕ್ಕೆ 100 ಸತ್ಯ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿನ ಪರ್ಸೆಂಟೇಜ್ ಆಫ್ ವೋಟ್ ಅನ್ನು ನಾವು ನೋಡ್ತಾ ಹೋದಾಗ ಮೇಡಮ್, ಬಹಳ ಮುಖ್ಯವಾಗಿ OBC ಅಂಡ್ EBC, SC ಯಾದವ ಮುಸಲ್ಮಾನ, OBC EBC ಬಂದು 63% ಅವರಿದ್ದಾರೆ. 19% SC ಸಮುದಾಯದ ಮತಗಳಿದೆ. ಇನ್ನು ಅದರ್ಸ್ ಅಂತಂದ್ರೆ ಒಂದು 14% ಮತದಾರರು ಇದ್ದಾರೆ. ಬಹಳ ಕೇಂದ್ರೀಕೃತವಾಗಿ EBC ಮತಗಳು, OBC ಮತಗಳು, ಮುಸ್ಲಿಂ ಮತ್ತೆ ಯಾದವ ಮತಗಳು ನಮಗೆ ಈ ಸರಿ ಬಂದಿರಲಿಕ್ಕೆ ಅತಿ ಹೆಚ್ಚು ಬಂದಿರಲಿಕ್ಕೆ ಸಾಕು ಅನ್ನುವಂತ ಭರವಸೆ ಇದೆ. ನಿತೀಶ್ ಕುಮಾರ್ ಅವರ ಭದ್ರಕೋಟೆಯನ್ನ ಈ ಮತಗಳು ಒಡಿತವೆ ಅಂತ 100ಕ್ಕೆ 100 ಹೊಡಿತವೆ ಮೇಡಮ್, 100ಕ್ಕೆ 100. ಮತ್ತೆ ನೀವು ನನಗೆ ಅವಕಾಶ ಕೊಡಿ ಮೇಡಮ್. ಯಾಕೆ ನಿತೀಶ್ ಕುಮಾರ್ ಅವರ ಮೇಲೆ ಮುನಿಸು ಅಲ್ಲಿಯವರೆಗೆ ಬಂದಿರಬಹುದು 20 ವರ್ಷದ ಆಳ್ವಿಕೆ ಮೇಲೆ ಅನ್ನೋದಕ್ಕೆ ಕರ್ನಾಟಕವನ್ನೇ ಉದಾಹರಣೆ ಕೊಟ್ಟು ನಿಮಗೆ ವಿವರಣೆ ಕೊಡ್ತೀನಿ ಮೇಡಮ್. ರೈಟ್, ಅಶೋಕ್ ಅವ್ರು ಮಾತಾಡಬೇಕು ಈ ಸಲ. ವಿಶೇಷವಾಗಿ ಬಿಹಾರದ ಬಗ್ಗೆ ಮಾತಾಡಬೇಕು ಅನ್ನೋದಾದ್ರೆ ಮತದಾರರು 65% ಪ್ಲಸ್ ವೋಟಿಂಗಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಅದು ನಿರ್ಣಾಯಕ. ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ನಾಳಿನ ರಿಸಲ್ಟ್ಸ್ ಏನಾಗಬಹುದು ಅಂತ ಅನ್ಸುತ್ತೆ? ಏನೇ ಎಕ್ಸಿಟ್ ಪೋಲ್ ಬರಲೇ ಇರಲಿ, ಏನಾಗ್ಬೋದು ಅಂತ ಅನ್ಸುತ್ತೆ? ಎಕ್ಸಿಟ್ ಪೋಲ್ಸ್ ಈ ನಡುವೆ ನಂಬಲಿಕ್ಕೆ ಆಗೋದೇ ಇಲ್ಲ. ಲಾಸ್ಟ್ 4-5 ಎಲೆಕ್ಷನ್ ನೀವು ನೋಡಿದ್ರು ಕೂಡ ಎಕ್ಸಿಟ್ ಪೋಲ್ ಏನು ಅಪೋಸಿಟೇ ಬಂದಿದೆ. ಎಕ್ಸಿಟ್ ಪೋಲ್ ಎಲ್ಲ ಮ್ಯಾನಿಪುಲೇಟ್ ಮಾಡಿ ಶೇರ್ ಮಾರ್ಕೆಟ್ ರೈಸ್ ಮಾಡಿ ಅಲ್ಲಿಂದ ದುಡ್ಡು ಮಾಡ್ಕೊಳ್ಳೋ ಬಿಸ್ನೆಸ್ ನಡೆದ್ಬಿಟ್ಟಿದೆ ಇವಾಗ ಅಷ್ಟೇ. ಸೊ ಎಕ್ಸಿಟ್ ಪೋಲ್ ನೋಡಿ, ನಿನ್ನೆ ಶೇರ್ ಮಾರ್ಕೆಟ್ ಜಾಸ್ತಿ 1% ರೈಸ್ ಆಗಿತ್ತು. ಪುನಃ ಮಂಡೆ ಬಿದ್ದೋಗುತ್ತೆ, ಯಾರ್ಯಾರು ದುಡ್ಡು ಹಾಕಿದ್ರೆ ದುಡ್ಡು ಕಳ್ಕೊತಾರೆ. ಇದೆಲ್ಲ ಇಂಡಿಯಾದವ್ರು ಮಾಡೋ ಫುಲ್ ಟೆಕ್ನಾಲಜಿ.
ಇವಾಗ ಬಿಹಾರದಲ್ಲಿ 65% ವೋಟ್ ಏನಾಗಿದೆ ಅಂದರೆ ಜನರಲಿ ಆ್ಯಂಟಿ ಇನ್ಕಂಬೆನ್ಸಿ ಯಾರು ಈ ಸರ್ಕಾರ ಮತ್ತೆ ಬರಬಾರದು ಅಂತ ತಲೆಯಲ್ಲಿದೆಯೋ ಅವಾಗ ವೋಟಿಂಗ್ ಜನ ಬಂದು ವೋಟ್ ಹಾಕ್ತಾರೆ. ನೀವು ಅಬ್ಸರ್ವ್ ಮಾಡಿ ಟ್ರೆಂಡ್ ನೋಡಿ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಆವ್ರೇಜ್ ಎಷ್ಟಿತ್ತು ಅದೇ ನಡೀತೆ, ಓಕೆ ಅದೇ ಸರ್ಕಾರ ಬರುತ್ತಪ್ಪ ಏನು ಬಿಡು ವೋಟ್ ಹಾಕೋದು ಬೇಡ ಅಂತ ಇರ್ತಾರೆ. ಯಾವಾಗ ಜನರಿಗೆ ಬದಲಾವಣೆ ಬೇಕು, ಈ ಸರ್ಕಾರ ಸರಿಗೆ ಮಾಡ್ತಿಲ್ಲ ಕೆಲಸ, ಅವಾಗ ಇದು ಬರುತ್ತೆ. ಎಕ್ಸಾಂಪಲ್ಗಳು ಒಂದು ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈ 10,000 ರೂಪಾಯಿ ಏನು ಮಹಿಳೆಯರಿಗೆ ಕೊಟ್ಟರಲ್ಲ, ಅದು ಅನೌನ್ಸ್ ಮಾಡಿದ್ದು 4 ವರ್ಷಗಳ ಮುಂಚೆ ನಿತೀಶ್ ಕುಮಾರ್ ಅವರು. ಇವ್ರಿಗೆ ಎಲೆಕ್ಷನ್ ಬರಬೇಕಾಗಿತ್ತು ದುಡ್ಡು ಕೊಡಲಿಕ್ಕೆ. ಇವ್ರ ಪ್ರಕಾರ ಫಸ್ಟ್ ಆಫ್ ಆಲ್ ನಮ್ಮ ಎಲೆಕ್ಷನ್ ಕಮಿಷನ್ ಸತ್ತೋಗಿದೆ. ಎಲೆಕ್ಷನ್ ಹತ್ರ ಇಟ್ಕೊಂಡು 10,000 ರೂಪಾಯಿ ಅನೌನ್ಸ್ ಮಾಡಿ ಕೊಟ್ಟಿರೋದು ಕೂಡ ಇಲ್ಲಿಗಲ್ಲೇ, ಅದು ಮಾಡೋ ಹಾಗೆ ಇಲ್ಲ. ನಿಮಗೆ ನೀವು ಕೊಡಬೇಕಾದ್ರೂ ಕಂಡಿಲ್ಲ, ನಾವು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿಲ್ಲ. ಅಲ್ಲ ವಾಟ್ ಎವರ್ ನಾವು ಹೇಳಿದ ಎಲೆಕ್ಷನ್ ಟೈಮಲ್ಲಿ ಕೋಡ್ ಆಫ್ ಕಂಡಕ್ಟ್ ಕೊಟ್ಟಾಗ್ಲೂ ಕಂಡ್ಲಿಲ್ಲ. ಇದು ನಿತೀಶ್ ಕುಮಾರ್ ಅಲ್ಲಿ ಪ್ರಣಾಳಿಕೆಯನ್ನು ಅನೌನ್ಸ್ ಮಾಡಿದಾಗ ಪ್ರಣಾಳಿಕೆ ಎಲ್ಲ ಹೇಳ್ತಿರೋದು ನಾನು. ಇಲ್ಲಿ ಜನಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ನೀವು ಆಫ್ ದಿ ರೆಕಾರ್ಡ್ ಹೇಳ್ತಿರೋದು. ಆಫ್ ದಿ ರೆಕಾರ್ಡ್ ಅಲ್ಲ, ಆನ್ ದಿ ರೆಕಾರ್ಡ್ ಜನಗಳಿಗೆ ಸರ್ಕಾರದಿಂದ ದುಡ್ಡು ಹೋಗಿದೆ. ಇದೆಲ್ಲ ಯೋಜನೆಗಳಿಂದ ದುಡ್ಡು ಬಂದಿದೆ. ದುಡ್ಡು ಕೊಡೋ ತಪ್ಪು ಅಂತ ಹೇಳ್ತಿಲ್ಲ. ಎಲೆಕ್ಷನ್ 1 ತಿಂಗಳು ಇರ್ಬೇಕಾದ್ರೆ ನೀವು ದುಡ್ಡು ಕೊಟ್ರೆ ದಟ್ ವಿಲ್ ಇನ್ಫ್ಲುಯೆನ್ಸ್ ದ ವೋಟರ್ಸ್ ಅಲ್ಲ. ಓ ಹೌದಾ? ಹೌದು. ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ಆಗಿದ್ದು ಅದೇ. ಎಲೆಕ್ಷನ್ ಟೈಮಲ್ಲಿ ಯಾರು ದುಡ್ಡು ಕೊಟ್ಟಿಲ್ಲ. ಎಲೆಕ್ಷನ್ ಟೈಮಲ್ಲಿ ಯಾವುದೇ ಚುನಾವಣೆ ನೋಡಿ ಯಾವ ಎಲೆಕ್ಷನ್ ಟೈಮಲ್ಲೂ ಯಾರು ದುಡ್ಡು ಕೊಟ್ಟಿಲ್ಲ. ಇದೇ ಮೊದಲನೇ ಬಾರಿ. ಎಲೆಕ್ಷನ್ ಅನೌನ್ಸ್ ಆದಾಗ ಕೋಡ್ ಆಫ್ ಕಂಡಕ್ಟ್ ಇರ್ಬೇಕಾದ್ರೆ ದುಡ್ಡು ಕೊಡೋ ಆಗಿಲ್ಲ. ಇಟ್ಸ್ ವೆರಿ ಕ್ಲಿಯರ್ ಅಲ್ಲ, ಇಟ್ ಇನ್ಫ್ಲುಯೆನ್ಸ್ ದ ವೋಟರ್ ಮೈಂಡ್ ಸೆಟ್. ಓಕೆ ಗಾಟ್ ಇಟ್. ರೈಟ್. ಸೊ ಅದೊಂದು ಮಾಡಿರೋದ್ರಿಂದ ಬಟ್ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದಾರೆ. ನಿಜವಾಗ್ಲೂ ಈ NDA ಸರ್ಕಾರಕ್ಕೆ ಜನಗಳ ಬಗ್ಗೆ ಕಾಳಜಿ ಇಲ್ಲ ಅಂತ ದಟ್ ಈಸ್ ವೆರಿ ಕ್ಲಿಯರ್ ಎವಿಡೆಂಟ್. ಅದಕ್ಕೋಸ್ಕರ ನನ್ನ ಪ್ರಕಾರ ಇದು 50-50. NDAಗೂ ಮೆಜಾರಿಟಿ ಬರೋದಿಲ್ಲ, ಮಹಾಗಠಬಂಧನ್ ಮೆಜಾರಿಟಿ ಬರಲ್ಲ. ಕೊನೆಗೆ ಅಮಿತ್ ಶಾ ಅವ್ರು ಬಂದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಅದಂತೂ ಆಗುತ್ತೆ, ಅದು 100% ಆಗುತ್ತೆ. ರೈಟ್. ಮಾತಾಡ್ತೀನಿ. ಸಿದ್ದನಗೌಡರು ಮಾತಾಡಬೇಕು. ಈಗಾಗಲೇ ಏನೋ ಸಂಭ್ರಮದಲ್ಲಿ ತೇಲ್ತಾ ಇದೆ NDA. ಸಿದ್ದನಗೌಡರವರೇ, ನಾನು ಕರ್ನಾಟಕವನ್ನು ಉಲ್ಲೇಖ ಮಾಡಿ ಇದನ್ನು ಮಾತಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿ 60+ ಇಳಿದಿದ್ದೀರಿ. ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ ಹೊಲಿಸೋದು ಅಂತಾರಲ್ಲ, ಆ ಪರಿಸ್ಥಿತಿಯನ್ನು ಕರ್ನಾಟಕ ಅನುಭವಿಸಿದ್ದು ಆಗಿದೆ. ಈ ಕ್ಷಣಕ್ಕೂ ಕೂಡ ರಾಜ್ಯ BJP ಅನುಭವಿಸ್ತಾ ಇದೆ. ಬಿಹಾರದ ವಿಷಯದಲ್ಲಿ ಏನೇ ಎಕ್ಸಿಟ್ ಪೋಲ್ ಬರಲಿ, ಈ ಸಂಭ್ರಮದ ಅಗತ್ಯ ಇದೆಯಾ? ಏಕೆಂದರೆ ಮತದಾರ ಪ್ರಭುಗಳ ನಿರ್ಣಯವನ್ನು ರಿಸಲ್ಟ್ ಬರೋಕೆ ಪೂರ್ವದಲ್ಲೇ ನೀವು ನಿರ್ಧಾರ ಮಾಡಿ ಖುಷಿ ಪಡ್ತೀರಿ ಅನ್ನೋದಾದರೆ, ಅದೇನೋ ಹೇಳ್ತಾರಲ್ಲ, ಏನದು ಓಟ್ ಚೋರಿ ಬಗ್ಗೆ ಈಗ ದೊಡ್ಡ ಮಟ್ಟದ ಅಭಿಯಾನ ಆಗ್ತಿರ್ಬೇಕಾದ್ರೆ ಅವ್ರು ಓಟ್ ಚೋರಿ ಅಂತ ಅಭಿಯಾನ ಮಾಡೋಕ್ಕೂ, ಓಟ್ಗಳು ಚೋರ ಆಗ್ತಿದೆ ಅಂತ ಹೇಳೋದಕ್ಕೂ, ರಿಸಲ್ಟ್ಸ್ಗೂ ಮುಂದೆ ನೀವು ಸಂಭ್ರಮ ಪಡೋದಕ್ಕೂ ಭಾಳ ತಾಳಮೇಳ, ಭಾಳ ಹತ್ತಿರ ಆಗುತ್ತೆ ಸಿದ್ದನಗೌಡ್ರೆ. ಯಾವುದೇ ಒಂದು ವ್ಯಕ್ತಿಗಾಗ್ಲಿ ಯಾವುದೇ ಒಂದು ಪಾರ್ಟಿಗಾಗ್ಲಿ ಮೇಡಮ್, ನಿಮ್ದು ಮೆಜಾರಿಟಿ ಬರುತ್ತೆ, ನಿಮ್ ಗೆಲ್ತ್ರೆ ಯಾವುದೇ ಒಂದು ಕ್ಯಾಂಡಿಡೇಟ್ಗೆ ನೀವು ಗೆಲ್ತೀಯ ಅಂತಕ್ಕಂಥ ಒಂದು ಶಬಾಷ್ಗಿರಿ ಸಿಕ್ಕಾಗ, ಯಾವುದೋ ಒಂದು ಚಾನಲ್ ಒಳಗಡೆ ನಿಮ್ ಚಾನಲ್ ಬಹಳಷ್ಟು ಮುಂದುವರಿತಾ ಇದೆ, ಬಹಳ ಒಳ್ಳೆ ರೀತಿ ಒಳಗಡೆ ಆಗ್ತಾ ಇದೆ ಅಂತಕ್ಕಂಥ ಇದ್ದಾಗ ಸ್ವಾಭಾವಿಕವಾಗಿ ಖುಷಿ ಬರ್ತಕ್ಕಂಥದ್ದು ಸ್ವಾಭಾವಿಕ. ಆದ್ರೆ ವಾಸ್ತವಿಕತೆ ಬೇರೆ. ತಮ್ಮ ಮಾತನ್ನ ನಾನು ಶಿರಸ ವಹಿಸ್ಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಆದ್ರೆ ನಾವು ಅತಿಯಾಗಿರ್ತಕ್ಕಂಥ ವಿಜೃಂಭಾಚರಣೆ ಒಳಗಡೆ ಈಗಾಗಲೇ ಏನಿಲ್ಲ. ಆದ್ರೆ ಎಕ್ಸಿಟ್ ಪೋಲ್ ಒಳಗಡೆ ಒಂದೇ ಒಂದು ಚಾನಲ್ ಅನ್ನ ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲರೂ ಸಹಿತ 120 to 155 ವರೆಗೂ ಕೂಡ NDA ಇವತ್ತು ಮೆಜಾರಿಟಿ ಬರುತ್ತೆ ಅಂತಕ್ಕಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಮಾನ್ಯ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ರು ಹಿರಿಯರು, ಅವ್ರು ಸಹಿತ ಮೊನ್ನೆ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಡ್ಬೇಕಂದ್ರೆ ಹೇಳಿದ್ರು ಏನಂತಂದ್ರೆ, ಈ ಏನು ಎಕ್ಸಿಟ್ ಪೋಲ್ ಬಂದಿದೆ ಉಲ್ಟಾ ಆಗ್ಬೋದು ಅಂತಕ್ಕಂಥ ಭರವಸೆ ಒಳಗೂ ಕೂಡ ನಾನೇ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದಾಗ ಕಾಂಗ್ರೆಸ್ ಎಲ್ಲೋ ಒಂದು ಸೋಲನ್ನು ಒಪ್ಕೊಂಡಿದೆ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಆನಂತರ ಇವರೆಲ್ಲ ಮತ ಚೋರಿ, ಕಳ್ಳ ಚೋರಿ, ಅದು ಏನು ಅಭಿಯಾನವನ್ನು ಮಾಡ್ತಾರೋ, ತಾವು ಯಾವಾಗ ಎಲ್ಲಿ ಗೆಲ್ಲುತ್ತಾರೋ ಅಲ್ಲಿ ಯಾವ ಚೋರಿ ಆಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅವ್ರಿಗೆ. ಯಾವುದೇ ಕಾರಣಕ್ಕೂ ಕೂಡ ಬ್ಲೇಮ್ ಮಾಡೋದು ಬಹಳ ಸರಳ. ಅಲ್ಲ, ನೀವು ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ, ಬಟ್ ಯಾವ ಪ್ರಮಾಣದಲ್ಲಿ ಗೆಲ್ತೀರಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಏನಂತೀರಿ? ಹೌದು ಸರಿ ಮೇಡಮ್, ಅದು ಕೂಡ ಮ್ಯಾಟರ್ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಎಕ್ಸಿಟ್ ಪೋಲ್ ಒಳಗಡೆ ಬಹಳಷ್ಟು ಬಾರಿ ಕೂಡ ಸಮೀಕ್ಷೆಗಳು ಬಂದಿರತಕ್ಕಂಥದ್ದು. ನಾವು ಲೋಕಸಭೆ ಒಳಗಡೆ 400 ಪಾರ್ ಅಂತಕ್ಕಂಥದ್ದು ಒಂದು ಆಂದೋಲನ ಇಟ್ಕೊಂಡು ಮತ್ತು 400ಕ್ಕಿಂತ ಹೆಚ್ಚಿನ ಸ್ಥಾನವನ್ನ NDA ಅದರಲ್ಲಿ BJP ಕೂಡ ಗೆಲ್ಬೇಕಂತ ಹೇಳಿ ನಮ್ಮ ಪರಿಶ್ರಮವನ್ನು ಹಾಕಿದ್ದೀವಿ. ಆದ್ರೆ ಯಾವ ಎಕ್ಸಿಟ್ ಪೋಲ್ಗಳು ಕೂಡ ಬಹಳಷ್ಟು ನಾವು ಮತ್ತೊಂದ್ಸಲ ನೋಡ್ಬೋದು 400 ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೂಡ ಇತ್ತು. ಹಂಗಂತೇಳಿ ನಾವು ಅದನ್ನು ಕೂಡ ನಂಬಕ್ಕಾಗಲ್ಲ, ಇದನ್ನು ಕೂಡ ನಂಬಕ್ಕಾಗಲ್ಲ. ಆದ್ರೆ
ಎರಡೂ ಕಡೆ ಕೂಡ ಒಂದು ಸರಿಯಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಸ್ಥೆಗಳೊಳಗಡೆ ಅವ್ರು ಮಾಡಿರ್ತಕ್ಕಂಥ ನಂಬೇಕಾಗತ್ತೆ. ಸೋತ ನಂತರ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಚುನಾವಣೆಗಿಂತ ಎಕ್ಸಿಟ್ ಪೋಲ್ದೊಳಗಡೆ NDA ಪರವಾಗಿ ಈಗಾಗಲೇ ಬಂದಿದೆ ಅಂತೇಳಿ ಅವ್ರು ರಾಷ್ಟ್ರೀಯ ಅಧ್ಯಕ್ಷರನ್ನೇ ಹೇಳಿದಾಗ ಅದು ಉಲ್ಟಾ ಆಗ್ಬೋದು ಅಂತಕ್ಕಂಥ ಭರವಸೆ ನನ್ನಲ್ಲೂ ಇದೆ ಅಂತೇಳಿ ಒಪ್ಕೊಂಡಾಗ ನಾಳೆ ಸೋಲನ್ನೂ ಸಹಿತ ಈ ಕಾಂಗ್ರೆಸ್ಸಿಗರಿಗೆ ಒಪ್ಕೊಳ್ಳುವಂತ ಮನಸ್ಸು ಇಲ್ಲ. ಯಾಕಂದ್ರೆ ಅವ್ರು ಕುಳಿತುಕೊಂಡು ಡೂಪ್ಲಿಕೇಟ್ ವೋಟ್ಗಳನ್ನ ಮಾಡ್ಕೊಂಡು ಇವರು ಸಂಪೂರ್ಣವಾಗಿ ಒಂದೇ ಮತದಾರನ ಮೇಲ್ಗಡೆ ಅನೇಕ ಹೆಸರುಗಳನ್ನ ಮಾಡ್ಕೊಂಡು ತಾವು ಇಲ್ಲಿವರೆಗೂ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ಕತೆಗರಿಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ. ಇವತ್ತು ತಾವು ಮೊದಲಗಡೆನೆ ಪ್ರಸ್ತಾಪ ಮಾಡುವಾಗ ಹೇಳಿದ್ರಿ, ಪ್ರಥಮ ಬಾರಿಗೆ ಇವತ್ತು ಪ್ರಜಾಪ್ರಭುತ್ವದೊಳಗಡೆ 67.13% ಮತದಾನ ಬಿಹಾರದ ಇತಿಹಾಸದಲ್ಲೇ ಮೊದಲಗಡೆ ಆಗಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಏನು 65 ಲಕ್ಷ ತೆಗೆದು ಬಿಟ್ರು ಅಂತ ಹೇಳಿದ್ರಲ್ಲ, ತೆಗೆದು ಬಿಟ್ಟು ಸಾಕಷ್ಟು 30 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮಗೆ. ಯಾರ ಹೆಸರು ಹೋಗಿದ್ದವ, ಯಾರನ್ನ ಸೇರ್ಪಡೆ ಮಾಡಬೇಕು. 2004ರಲ್ಲಿ ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಸರ್ಕಾರದೊಳಗಡೆ SIR ಅನ್ನ ಮಾಡಿದ್ರಿ. ಅದಾದ ನಂತರ ಇವತ್ತು 21 ವರ್ಷಗಳ ನಂತರ ಇವತ್ತು ಮತ್ತೊಮ್ಮೆ ಅದನ್ನು ಮಾಡ್ತಾ ಇದೀವಿ. ಇದೇನು ಹೊಸ ಪ್ರಯೋಗ ಅಲ್ಲ. ನೀವು ಎಲ್ಲೆಲ್ಲಿ ಡೂಪ್ಲಿಕೇಟ್ ಅನ್ನು ಮಾಡಿದ್ರಿ, ಎಲ್ಲೆಲ್ಲಿ ಸತ್ತು ಹೋಗಿರ್ತಕ್ಕಂಥ ಹೆಸರು ಮೇಲ್ಗಡೆ ಮತದಾನವನ್ನು ಆಗ್ತಾ ಇದೆಯೋ ಅದೊಂದ್ಸಲ ಪರಿಷ್ಕರಣೆ ಆಗ್ಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದೊಳಗಡೆ ಒಂದು ನಿಯಮ ಅಲ್ವಾ? ಆ ನಿಯಮವನ್ನು ಈ ರೀತಿಯಾಗಿ ಮಾಡ್ತಾರೆ. ಮರಳಿ 65 ಲಕ್ಷದೊಳಗಡೆ ಮತ್ತೆ 14 ಲಕ್ಷ ಜನ ನಾವು ಕೂಡ ಮತದಾರಿದ್ದೀವಿ, ನಮ್ಮಲ್ಲಿ ಇಂತಲ್ಲಿ ಡಿಲೀಟ್ ಮಾಡ್ರಿ, ಇಂತಲ್ಲಿ ಹಾಕ್ರಿ ಅಂತೇಳಿ ಎರಡೂ ಕಡೆ ಡಿಲೀಟ್ ಆಗಿರ್ತಕ್ಕಂಥ ಮತದಾರರು ಸ್ವಯಂಕೃತವಾಗಿ ಬಂದು 14 ಲಕ್ಷ ಜನ ಮತದಾರರು ಮತ್ತೆ ಹೆಸರು ನೋಂದಾಯಿಸಿರ್ತಕ್ಕಂಥದ್ದು ಇವ್ರ ಹೆಸರಿಗೆ ಬರೋದಿಲ್ಲ. ಹಾಗಾದ್ರೆ 65 ಲಕ್ಷ ಜನವನ್ನ ಅಲ್ಲಿ ಬಿಹಾರದೊಳಗಡೆ ಡಿಲೀಟ್ ಮಾಡಿದ್ರೆ 14 ಲಕ್ಷ ಜನನ ಮತ್ತೆ ಸೇರ್ಪಡೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಬರ್ತಾ ಇತ್ತು. ಯಾವಾಗ ಸೋಲ ಅಂತಕ್ಕಂಥದ್ದು ಇರುತ್ತೋ, ಇನ್ನು ರಾಷ್ಟ್ರೀಯ ಅಧ್ಯಕ್ಷರು ಅವರ ನಾಯಕರು ಒಪ್ಕೊಳ್ದಿದ್ದಾಗ ನಮ್ಮ ಕಾಂಗ್ರೆಸ್ ವಕ್ತಾರ ಆಗಿರ್ತಕ್ಕಂಥ ದರ್ಶನ್ ಅವರು ಒಪ್ಕೋದ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು AP ಅವರು ಬಹಳ ಎಲ್ಲೆಲ್ಲೋ ತಿರುಗಾಡಿ ಏನೇನೋ ಹೇಳ್ತಾ ಇದ್ರು. ಈ ಒಂದು ಗ್ಯಾರಂಟಿ ಯೋಜನೆಗಳ ಒಳಗಡೆ ಮೊನ್ನೆ ದಿವಸ ಮುನ್ಸಿಪಾಲಿಟಿ ಇಲೆಕ್ಷನ್ಗಳು ನಡೆಯುವಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗ ಹಣವನ್ನ ಹಾಕಿದ್ರು ಅಂತಕ್ಕಂಥದನ್ನು ಕೂಡ ಪಾಪ ಉಪಚುನಾವಣೆಗಳು ನಡೆಯುವಾಗ ಏನೇನ್ ಮಾಡಿದ್ರು ಅಂತಕ್ಕಂಥದನ್ನ ನೋಡಿಲ್ಲ ಕಾಣಿಸುತ್ತೆ. ಅವರು ಒಂದ್ಸಲ ತೆಗೆದು ನೋಡ್ರಿ. ಚುನಾವಣೆಯ ಘೋಷಣೆ ಆದ ನಂತರ ಮತದಾನ 2-3 ದಿನ ಇರುವಾಗ ಆ ಗ್ಯಾರಂಟಿ ಹಣವನ್ನ ಹಾಕಿರ್ತಕ್ಕಂಥದ್ದು ಕೂಡ ಪಾಪ ಮರ್ತಿದ್ದಾರೆ ಕಾಣಿಸುತ್ತೆ. ಇವತ್ತಿನವರೆಗೂ ಕೂಡ ಇನ್ನೂ ಗ್ಯಾರಂಟಿ ಹಣ ಬಂದಿಲ್ಲ. ಯಾಕಂದ್ರೆ ಎಲ್ಲಿ ಈ ಗ್ರಾಮ ಪಂಚಾಯತಿ ಚುನಾವಣೆಗಳು ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾವೋ ಅದಕ್ಕಿಂತ ಮುಂಚೆ ಹಣ ಹಾಕ್ಬೇಕಂತಕ್ಕಂಥದ್ದು ಇರುತ್ತೆ. ಆದ್ರೆ ಕಾಂಗ್ರೆಸ್ ಮತ್ತು ಒಂದೇ ಒಂದು ಕುಟುಂಬ ಇವತ್ತು ಬಿಹಾರವನ್ನ ಜಂಗಲ್ ರಾಜ್ಯವನ್ನಾಗಿ ಏನ್ ಮಾಡ್ಲಿಕ್ಕೆ ಹೊರಟಿತ್ತು, ಅವರ ವಿರುದ್ಧವಾಗಿ ಇವತ್ತು NDAಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಈ ಹಿಂದೆಯೂ ಕೂಡ ಬಿಹಾರದ ಜನರು ಕೊಟ್ಟಿದ್ದಾರೆ, ಈಗೂ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಭರವಸೆ ನಮ್ಮಲ್ಲಿ ಇದೆ ಮೇಡಮ್. ಅದೇ ಆ ವಿಚಾರವನ್ನು ಬಿಟ್ಟು ಈ ಮತಚೋರಿ ಏನು ವಿಚಾರಗಳದಾವೋ ಆ ವಿಚಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಮನ್ನಣೆ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ. ರೈಟ್, ಮಾತಾಡ್ತೀನಿ ನಿಮ್ ಜೊತೆ ಹಂಗೆ ಇರಿ ಸಂಪರ್ಕದಲ್ಲಿ. ಸುರೇಶ್ ಅವರು ನೀವು ಹೇಳಬೇಕು, ಹಿಂಗೆ ಅಂತ ಊಹೆ ಮಾಡೋದು ಕಷ್ಟ. ನಾಳೆ ರಿಸಲ್ಟ್ಸ್ ಬರೋವರೆಗೂ ಸ್ಟಿಲ್ ಹೀಗಾಗಬಹುದು ಅಂತ ಹೇಳಬಹುದಾಗಿರೋದ್ರಿಂದಾಗೆ ನಿತೀಶ್ ಕುಮಾರ್ ಅಂದಾಗ ಪ್ಲಸ್ ಮೈನಸ್ ನೋಡೋದಾದ್ರೆ 20 ವರ್ಷದ ಆಡಳಿತ, ಸೇಮ್ ಟೈಮ್ BJP ಜೊತೆಗೆ ಕಾಂಗ್ರೆಸ್ ಜೊತೆಗೆ ಅನ್ನುವಾಗ ಅವಕಾಶವಾದಿ ಅನ್ನೋ ನೆಗೆಟಿವ್ ಇದೆ. 20 ವರ್ಷದ ಆಡಳಿತ ಅನ್ನೋ ಪಾಸಿಟಿವ್ ಆಗಿ ನಾವು ತಗೊಳ್ಳೋದು. ತೇಜಸ್ವಿ ಆದಂದಾಗ ಭಾಳ ಮುಖ್ಯವಾಗಿ ಉತ್ಸಾಹಿ ನಾಯಕನ ಥರನೂ ಕಾಣಿಸ್ತಾರೆ. ಸೇಮ್ ಟೈಮ್ 2020ರ ಚರಿಷ್ಮಾ ಇವಾಗ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಹೆಂಗೆ ನಿರ್ಧಾರ ಮಾಡ್ತಾನೆ ಮತದಾರ ಪ್ರಭು ಅಂತ ನೀವು ಹೇಳ್ತೀರಿ? ಸೊ ದಿವ್ಯಶ್ರೀ, ಇಲ್ಲಿ ನಾನು ಬಿಹಾರಕ್ಕೆ ಹೋಗಿದ್ದೆ. ಬಿಹಾರದ ಅನೇಕ ಪ್ರದೇಶಗಳಲ್ಲಿ ನಾನು ಸುತ್ತಾಡಿದೆ. ಅಲ್ಲಿನ ರಾಜಕೀಯ ನಾಯಕರನ್ನು ಕೂಡ ಗಮನಿಸಿದೆ, ಹೊರಗಿನಿಂದ ಬಂದಿರೋ ರಾಜಕೀಯ ನಾಯಕರನ್ನು ಗಮನಿಸಿದೆ, ಅವ್ರ ಇನ್ಫ್ಲೂಯೆನ್ಸ್ ಯಾವ ರೀತಿ ಇದೆ ಅಂತೇಳಿ. ಹಾಗೆಯೇ ದೊಡ್ಡ ದೊಡ್ಡ ಸ್ಟಾರ್ ಪ್ರಚಾರಕರನ್ನು ಗಮನಿಸಿದೆ. ಆಮೇಲೆ ಜನಸಾಮಾನ್ಯರನ್ನು ಕೂಡ ಮಾತಾಡಿದೆ. ನನಗೆ ಅಲ್ಲಿ ಅರಿವಾದಂಥ ವಿಚಾರ ಅಂತಂದರೆ, ಮೊದಲನೇ ಹಂತದ ಮತದಾನ ಏನು ನಡೀತು ಅಲ್ಲಿವರೆಗೂ ಕೂಡ ಅಲ್ಲಿದ್ದು 50-50 ರಿಸಲ್ಟ್ ಏನು ನಂಬಿಕೆ ಇತ್ತು, ಇವ್ರು ಹೇಳ್ತಿದ್ರಲ್ಲ ನಾವು ಆಶಾವಾದಿ ಅಂತೇಳಿ, ಅಲ್ಲಿವರೆಗೂ ಇದ್ದಿದ್ದು 50-50. ಸೊ ಜನರ ಪಲ್ಸ್ ಯಾರಿಗೂ ಅರ್ಥ ಆಗಿರಲಿಲ್ಲ ಮೊದಲನೇ ಹಂತದ ಮತದಾನ ಆಗೋವರೆಗೂ ಕೂಡ. ಜನರ ಪಲ್ಸ್ ಏನು, ಜನರ ಮನಸ್ಸಲ್ಲಿ ಏನಿದೆ ಅಂತೇಳಿ BJPಗೂ ಅಥವಾ NDAಗೂ ಅರ್ಥ ಆಗಿಲ್ಲ, ಮಹಾಗಠಬಂಧನ್ಗೂ ಅರ್ಥ ಆಗಿಲ್ಲ. ಇವರು ಪ್ರಚಾರ ಮಾಡ್ತಾನೆ ಇದ್ರು, ಇವ್ರ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾನೆ ಇದ್ರು, ಅವ್ರ ಮೇಲೆ ಆರೋಪ ಮಾಡೋದು, ಇವ್ರ ಮೇಲೆ ಆರೋಪ ಮಾಡ್ತಾನೆ ಇದ್ರು, ಆರೋಪ ಪ್ರತ್ಯಾರೋಪ. ಆದ್ರೆ ಮೊದಲನೇ ಹಂತದ ಮತದಾನದ ಆ ಫಲಿತಾಂಶ ದಾಖಲಾಯ್ತಲ್ಲ 1951 ಆದ್ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾನ ದಾಖಲಾಗಿರುವಂಥದ್ದು ಇಲ್ಲ, ದಾಖಲೆ ಮತ ಪ್ರಮಾಣ ಆಯ್ತು. ಸೊ ಅದಾದ ನಂತರ NDAಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಂದರೆ ಆಂತರಿಕ ಅವರ ಸಮೀಕ್ಷೆಗಳಿರ್ಬೋದು, ಅವರ ರಿಪೋರ್ಟ್ ಇರ್ಬೋದು, ಇಲ್ಲ ನಾವೇ ಗೆಲ್ಲೋದು. ನರೇಂದ್ರ ಮೋದಿ ಅವರು ಹೇಳ್ತಾರೆ ತಮ್ಮ ಕೊನೆಯ ಒಂದು ಪ್ರಚಾರದ ಕಣದಲ್ಲಿ ಬೇತಿಯಾ ಅನ್ನೋ ಒಂದು ಪ್ರದೇಶಕ್ಕೆ ಬರ್ತಾರೆ, ಅವ್ರ ಜಿಲ್ಲೆಗೆ, ಚಂಪಾರಣದಲ್ಲಿ ಬೇತಿಯಾ ಅನ್ನೋ ಒಂದು ಊರು, ಅಲ್ಲಿಗೆ ಬರ್ತಾರೆ.
ಅದು ಕಟ್ಟ ಕಡೆಯ ಪ್ರಚಾರ ಅವ್ರದ್ದು. ಆ ಸಂದರ್ಭದಲ್ಲಿ ಹೇಳ್ತಾರೆ ಅವರು, ಇವರಿಗೆ 65 ವೋಲ್ಟ್ ಶಾಕ್ ಕೊಟ್ಟಿದ್ದಾರೆ ಜನ ಮಹಾಗಠಬಂಧನ್ಗೆ ಅಂತೇಳಿ. ಅಂದ್ರೆ ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿರುತ್ತೆ. ಆ ನಂತರ ಅದನ್ನ ಪ್ಲಸ್ ಆಗಿ ಮಾಡ್ಕೊಳ್ಳುವಂಥದ್ದು ಹೇಗೆ ಅಂತ, ಪರ್ಸೆಂಟೇಜ್ ವೋಟ್ನ ಯಾವ ರೀತಿ NDA ಕಡೆ ತಿರ್ಸ್ಕೋಬೇಕು ಅಂತೇಳಿ. ಈ ಪ್ರದೇಶಗಳೇನಿತ್ತು, ಬಿಹಾರದ ಪಶ್ಚಿಮ ಭಾಗ ಇರ್ಬೋದು, ಉತ್ತರದ ಭಾಗಗಳಿರ್ಬೋದು, ಮತ್ತೆ ನಾನು ಅಲ್ಲಿ ಸಂಚರಿಸಿದ ಪ್ರದೇಶ ಚಂಪಾರಣ್ ಜಿಲ್ಲೆ ಅಲ್ಲೆಲ್ಲ ಕೂಡ ಏನಿರ್ಬೋದು, ಅದು BJP ಬೆಲ್ಟೇನೆ. ಸೊ ಅಲ್ಲಿ ಬಂದು ಅವರು ಆ ರೀತಿ ಪ್ರಚಾರ ಮಾಡಿದ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಈ ಬಾರಿ ಮಹಿಳೆಯರ ವೋಟ್ ಕೂಡ ಜಾಸ್ತಿ ಆಗಿತ್ತು. ಇವ್ರು ಹೇಳ್ತಾ ಇದ್ರು, ಏನು ಡಿಲೀಟ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ಮೇಲೆ ಈಗ ಆಂಟಿ ಇನ್ಕಂಬೆನ್ಸಿ ನಮ್ಗೆ ಆಪೋಸಿಟ್ ಪಾರ್ಟಿಗೆ ಆಗ್ತಾರೆ ಅಂತೆಲ್ಲ. ಆ ರೀತಿ ಇಲ್ಲ ವಾತಾವರಣ ಅಲ್ಲಿ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ NDA ಪರವಾಗಿದ್ದಾರೆ. ಅನೇಕ ವಿಚಾರಗಳು, ಸುರಕ್ಷತೆ ವಿಚಾರ, ಮಹಿಳೆಯರ ಸುರಕ್ಷತೆ ವಿಚಾರ ಎಷ್ಟೋ ಮಹಿಳೆಯರಿಗೆ ಅವರಿಗೆ ಹೃದಯದಲ್ಲಿ ಇವತ್ತಿಗೂ ಕೂಡ ಕೊರಗ್ತಾ ಇರುವಂಥದ್ದು. ನಾವು ಎಷ್ಟು ಅನುಭವಿಸಿದ್ವಿ ಹಿಂದೆ ಬೇರೆ ಬೇರೆ ಸರ್ಕಾರಗಳಿದ್ದಾಗ ಅಂತೇಳಿ. ನಿತೀಶ್ ಅವರ ಸರ್ಕಾರ ಬಂದ ನಂತರ ಆ ಗೂಂಡಾರಾಜ್ಗೆ ಎಲ್ಲೊಂದು ಕಡೆಗೆ ಒಂದು ವಿರಾಮ ಹಾಕುವಂತ ಕೆಲಸ ಮಾಡಿದ್ದಾರೆ ಅಲ್ಲಿ. ಅದು ಮಾಡಿದ್ದಾರೆ. ಇವತ್ತು ಕೂಡ ಅಲ್ಲಿನ ಒಂದು ಜನಸಮುದಾಯ ಮನಸ್ಥಿತಿ ನಮ್ಮ ಕರ್ನಾಟಕ ಈ ಭಾಗಕ್ಕಿಂತ ಬಹಳ ಭಿನ್ನವಾಗಿರ್ತಕ್ಕಂಥದ್ದು. ಅದನ್ನ ನಾವು ನೋಡಿದಾಗ ಒಂದಷ್ಟರ ಮಟ್ಟಿಗೆ ಜಂಗಲ್ ರಾಜನ್ನ ಬಂದ್ ಮಾಡೋ ಕೆಲಸವನ್ನ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಆಮೇಲೆ ಇವರು ತೇಜಸ್ವಿ ಯಾದವ್ ಬಗ್ಗೆ ನಾವು ಹೇಳ್ತಾ ಇದ್ರಿ 2020 ಆ ನಂತರದ ಅಲ್ಲ, ಆಗ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ನವೆಂಬರ್ 7 8 ಬರುತ್ತೆ. ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಆಗ ತೇಜಸ್ವಿ ಯಾದವೇ ಅವರೇ ವಿನ್ನು ಅಂತ ಅದನ್ನೇ ಹೇಳಕ್ ಹೊರಟೆ. ತೇಜಸ್ವಿ ಯಾದವ್ ಬಗ್ಗೆ ಯಾವ ರೀತಿ ಇದೆ ಅಂತಂದ್ರೆ, ನನಗೆ ಅನ್ಸುವಂಥದ್ದು ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಅಂತ ಈ ಎಲೆಕ್ಷನ್ ಅಲ್ಲಿ. ಅವ್ರ ಬಗ್ಗೆ ಒಳ್ಳೆ ಅಭಿಮಾನ ಇದೆ ಜನಕ್ಕೆ. ಯೂತ್ಗೆಲ್ಲ ಕೂಡ ಇಲ್ಲ, ನಿತೀಶ್ ಕುಮಾರ್ ಅವ್ರಿಗೆ ವಯಸ್ಸಾಯ್ತು, ಒಬ್ಬ ಯಂಗ್ CM ಫೇಸ್ ಇವ್ರನ್ನ ಇದು ಮಾಡಿದ್ದಾರೆ, ಇವ್ರು ಬೇಕು ಅಂತ ಎಲ್ಲರೂ ಕೇಳಿದ್ರೆ ಯಾರು ಮುಖ್ಯಮಂತ್ರಿ ಆಗೋ ತೇಜಸ್ವಿ ಯಾದವ್. ಬಟ್ ಪಾರ್ಟಿ ಯಾವ್ದು, ಯಾರಿಗೆ ಸರ್ಕಾರ ಆದ್ರೆ NDA ಅಂತ. ಈ ತರ ವಾತಾವರಣ ಇದೆ ಅಲ್ಲಿ. ಸೊ ಅದೇ ಇವರಿಗೆ ಡ್ರಾಬ್ಯಾಕ್ ಆಗಿರೋದು, ಕಾಂಗ್ರೆಸ್ ಜೊತೆ ಹೋಗಿರೋದಿರ್ಬೋದು. ಅಂತದೇನ್ ಮಾಡಿದೆ ಕಾಂಗ್ರೆಸ್, ಅಂತದೇನ್ ಮಾಡಿದೆ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಬರೋದು. ಕಾಂಗ್ರೆಸ್ ಪಕ್ಕದ ಉತ್ತರ ಪ್ರದೇಶ ನೋಡಿ, ಅಷ್ಟು ದೊಡ್ಡ ರಾಜ್ಯದಲ್ಲಿ 2 ಸೀಟ್ ವಿಧಾನಸಭೆಗೆ ಬಂದಿದ್ದು. ರಾಹುಲ್ ಗಾಂಧಿ ಅವರ ತವರು ಉತ್ತರ ಪ್ರದೇಶ, ಸೋನಿಯಾ ಗಾಂಧಿ ಅವರು ಅಲ್ಲಿ ಸೊಸೆಯಾಗಿ ಬಂದು ಅಲ್ಲಿ ಗೆದ್ದಂತವ್ರು. ಇದು ರಾಜೀವ್ ಗಾಂಧಿ ಅವರು ಗೆದ್ದಂತವ್ರು, ನೆಹರು ಗೆದ್ದಂತ ಉತ್ತರ ಪ್ರದೇಶ ಇವತ್ತೇನಾಗಿದೆ ಅಲ್ಲಿ. ಸೊ ಇವತ್ತು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಒಂದು ಕಡೆ ದೇಶದಲ್ಲಿ ಕಂಡು ಬಂದರೂ ಕೂಡ ಪ್ರಾದೇಶಿಕ ಪಕ್ಷಗಳು ಅದನ್ನ ನೋಡೋದು ಮತ್ತೊಂದು ಪ್ರಾದೇಶಿಕ ಪಕ್ಷ ಅನ್ನೋ ರೀತಿ ಅಷ್ಟೇ. ಗಾಂಧಿ ಫ್ಯಾಮಿಲಿ ಅನ್ನೋದು ನ್ಯಾಷನಲ್ ಬ್ರ್ಯಾಂಡ್, ಬಟ್ ಪಾರ್ಟಿ ಇಸ್ ನಾಟ್ ಎ ನ್ಯಾಷನಲ್ ಬ್ರ್ಯಾಂಡ್ ಆಗಿದೆ. ಪ್ರಾದೇಶಿಕ ಪಕ್ಷಗಳ ಪಾಲಿಗೆ ಅವ್ರ ಕನ್ಸಿಡರೇಷನ್ ಆ ರೀತಿ ಇದೆ. ಪಕ್ಕದಲ್ಲಿ ಕೂತ್ಕೊಂಡ್ರೆ ನ್ಯಾಷನಲ್ ಪಾರ್ಟಿ ಅಂತ ಅವ್ರ ಫೀಲೇ ಇರಲ್ಲ, ನಾವ್ ಹೇಳ್ದಂಗೆ ಕೇಳು ಅಂತ. ಅದಕ್ಕೇನೆ ತೇಜಸ್ವಿ ಯಾದವ್ CM ಪೋಸ್ಟ್ ನ ಅವರು ಅನೌನ್ಸ್ ಮಾಡೋವರೆಗೂ ಕೂಡ ಇವರೇ CM ಅಭ್ಯರ್ಥಿ ಅಂತ. ಅಲ್ಲಿ ತನಕ ಕೂಡ ಏನು ಅವರ ಯಾವ ರೀತಿ ಇತ್ತು, ಮಹಾಗಠಬಂಧನ ಬಂಧನವಾಗಿತ್ತು ಕಾಂಗ್ರೆಸ್ ಪಾಲಿಗೆ, ಅದು ಬಂಧನ, ಆ ಪರಿಸ್ಥಿತಿ ಇತ್ತು. ಸೊ ಹೀಗೆ ಸಾಕಷ್ಟು ಆ ಮೊದಲನೇ ಹಂತದ ನಂತರ ಕ್ಲಿಯರ್ ಪಿಕ್ಚರ್ NDA ಸಿಗುತ್ತೆ. ಇವತ್ತು ಅದೇ ಈ ಸಮೀಕ್ಷೆಗಳೆಲ್ಲ ಏನ್ ಹೇಳ್ತಾ ಇದಾವೆ ಅವೆಲ್ಲವೂ ಕೂಡ ಹತ್ಯೆ ಆಗಿರೋದು ಈ ಕಾರಣ. ಹಾಗಾದ್ರೆ ತೇಜಸ್ವಿ ಯಾದವ್ ಅವರ ಚರಿಷ್ಮಕ್ಕೆ ಅಥವಾ ಲೀಡರ್ ಸಿಕ್ಕರೆ ಇಂಥ ಲೀಡರ್ ಸಿಗಬೇಕು ಅನ್ನೋ ಭಾವನೆಗಾದ್ರೂ ಎಷ್ಟು ಸಿಗ್ಬೋದು? ಖಂಡಿತ ಈ ಸೀಟ್ಗಳನ್ನು ಸಿಗ್ತೀರಾ ಪಾರ್ಟಿಗೆ. ಅಲ್ಲ, ಈಗ ಸಮೀಕ್ಷೆಗಳಲ್ಲಿ ಏನ್ ತೋರಿಸಿದ್ದಾರೆ ಆ ಸಮೀಕ್ಷೆಗಳಿಗಿಂತ 10-20 ಸೀಟು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿದೆ. ಸೊ ಅವರಿಗೆ ಪ್ಲಸ್ ಅವ್ರು ಹೇಳ್ತಾ ಇದಾರಲ್ಲ, ನಾವು ಇದು ನಂಬೋದಿಲ್ಲ ಅಂತೇಳಿ. ಅದೇ ಒಂದ್ ವೇಳೆ ಇವ್ರ ಪರವಾಗಿ ಸಮೀಕ್ಷೆಗಳು ಆವಾಗ ಇದೆ ಮಾತು ಹೇಳ್ತಿದ್ರ, ನಾವು ನಂಬಲ್ಲ, ಸಮೀಕ್ಷೆ ರಿಜೆಕ್ಟ್ ಮಾಡ್ತೀವಿ ಅಂತ. ಹಿಮಾಚಲ ಪ್ರದೇಶದಲ್ಲಿ ಇವ್ರ ಪರವಾಗಿ ರಿಸಲ್ಟ್ ಬಂದಾಗ ಇದೇ ರೀತಿ ಹೇಳಿದ್ರ, ಜಾರ್ಖಂಡ್ ಅಲ್ಲಿ ಬಂದಾಗ ಇದೇ ರೀತಿ ಹೇಳಿದ್ರ. ಮತ್ತು ಭಾರತದಾದ್ಯಂತ ವೋಟ್ ಚೋರಿ ಆಗ್ತಿದ್ದೀರಾ, ಅದು ಅಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ? ಯಾವ ಇಂಪ್ಯಾಕ್ಟ್ ಆಗಿಲ್ಲ, ವೋಟ್ ಚೋರಿ ಯಾವುದು ಇಂಪ್ಯಾಕ್ಟ್ ಆಗಿಲ್ಲ. ರೈಟ್, ಮಾತಾಡ್ತೀನಿ. ಇನ್ ಡೀಟೇಲ್ ಆಗಿ ಬಹಳ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಹಿರಿಯ ಪತ್ರಕರ್ತರಾಗಿರುವಂಥ ಸುರೇಶ್ ಬಾಬು ಅವರು ಬಿಹಾರವನ್ನು ಸುತ್ತಿದವರು, ಅಲ್ಲಿನ ಜನರ ನಾಡಿ ಮಿಡಿತವನ್ನು ಅರಿತವರು, ಅವ್ರ ಜೊತೆ ಮಾತಾಡಿದವರು. ಹಾಗಾಗಿ ಅಲ್ಲಿನ ಜನರ ಮನೋಭಾವ ಅನ್ನೋದು, ನೀವು ಏನೇ ಸ್ಟ್ರಾಟಜಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಜನ ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ಈ ನಾಯಕನನ್ನು, ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದ್ರೆ ನನಗೆ, ನನ್ನ ಕುಟುಂಬಕ್ಕೆ, ನಾನಿರುವ ಬೀದಿಗೆ, ನಾನಿರುವ ಈ ಜಿಲ್ಲೆಗೆ, ನಾನಿರುವ ಈ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಜನರ ಅಭಿಪ್ರಾಯವೇ ಅಂತಿಮ, ಅದು ನಾಳೆ ಗೊತ್ತಾಗುತ್ತೆ. ವಿಶೇಷವಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಭಾರತ್ ಜೋಡೋ ಮೂಲಕ ಭಾರತೀಯರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ಸಲ ಒಂದು ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಏನಾಗ್ತಿದೆ ಅದನ್ನು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ದರ್ಶನ್ ಅವರೇ. ಸುದೀರ್ಘ 6 ತಿಂಗಳ ಪ್ರಯತ್ನ ಇದು. ನಿರಂತರವಾಗಿ ಅಧ್ಯಯನ, ಇನ್ಪುಟ್ಸನ್ನು ಕಲೆ ಹಾಕ್ತಾರೆ, ಸಾಕ್ಷ್ಯ ಆಧಾರಗಳನ್ನು ಕಲೆ ಹಾಕಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಮೂಲಕ ಜನರಿಗೆ ಇಂಚಿಂಚು ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಹೇಳಿರೋ ಪ್ರಕಾರನೇ ಲಕ್ಷಾಂತರ ಓಟುಗಳಲ್ಲಿ ಚೋರಿ ಆಗಿದೆ ಅಂತ ಹೇಳ್ತಾ ಇದ್ರಿ. ಇದ್ಯಾವುದೋ ಇಂಪ್ಯಾಕ್ಟ್ ಮಾಡಿರಬಹುದಾ, ಮಾಡದೇನೂ ಇರಬಹುದಾ? ಹೆಂಗೆ, ಏನಂತೀರಿ ಬಿಹಾರದಲ್ಲಿ?
ಈ ವೋಟ್ ಚೋರಿ ವಿಚಾರವಾಗಿ ಬಿಜೆಪಿ ವಕ್ತಾರರು ಹೇಳ್ತಾ ಒಂದು ಮಾತು ಹೇಳಿದ್ರು, 65 ಲಕ್ಷ ಡೂಪ್ಲಿಕೇಟ್ ನಕಲಿ ಮತಗಳಿದ್ವು ಅಂತ. ಅಂದ್ರೆ ಅವರು ಒಪ್ಕೊಂಡ್ರೆ ಈಗ 20 ವರ್ಷದಿಂದ ನಕಲಿ ಮತದಾನದಿಂದಲೇ ನಿತೀಶ್ ಕುಮಾರ್ ಅವರ NDA ಒಕ್ಕೂಟ ಗೆಲ್ತಾ ಬಂದಿತ್ತು ಅಂತ. 65 ಲಕ್ಷ ಬಿಕಾಸ್ ಹಿ ಕ್ಲೈಮ್ಡ್, ಆ ಡಿಲೀಟ್ ಆಗಿರೋವೆಲ್ಲ ನಕಲಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಯಾವುದೇ ಅವರು ಒಂದು ತೋರಿಕೆ ವ್ಯಕ್ತಿ ಅಲ್ಲ. ಹಿಂಗೆ ಅವ್ರು ಕೌಂಟರ್ ಕೊಟ್ಟರೆ ರಿಸೀವ್ ಮಾಡ್ತೀರಾ? ಒಂದು ಪಕ್ಷ ಅಲ್ಲಿ ನಿತೀಶ್ ಕುಮಾರ್ ಹೊರತುಪಡಿಸಿ ಉಳಿದವರೆಲ್ಲ ಆ ನಕಲಿ ಮತಗಳಿಂದ ಒಂದು ಕಿಂಚಿತ್ತಾದ್ರೂ ಪಡ್ಕೊಂಡಿದ್ದಾರೆ ಅಂತಾನು ತಗೋಬಹುದಲ್ಲ. ಅಲ್ಲ, ಈಗ ಅವ್ರು ಕ್ಲೈಮ್ ಮಾಡಿರೋದು ನಾವು ಅಲ್ಲಿ ವೋಟ್ ಚೋರಿ ಆಗಿದೆ ಅಂತ ಧ್ವನಿ ಎತ್ತವ್ರೆ ನಾವು. ಈಗ ನಾವು ತಪ್ಪು ಮಾಡಿದ್ರೆ ಆ ಧ್ವನಿ ಎತ್ತೋದಕ್ಕೆ ಆಗ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಮೂಲತಃ ಒಬ್ಬ ತೋರಿಕೆಯ ವ್ಯಕ್ತಿ ಅಲ್ಲ, ಸೆಲ್ಫ್ ಪ್ರಮೋಷನ್ ಮಾಡುವಂಥದ್ದು ಅಥವಾ ಜನಗಳಿಗೆ ಯಾವುದೋ ಒಂದು ರೀತಿ ತೋರಿಸೋವಂಥದ್ದಲ್ಲ, ಪ್ರಾಕ್ಟಿಕಲಿ ಜೀವಿಸುವಂಥ ಜೀವಿಯ ಅವರು. ಹಾಗೆ ಅವರು ಭಾರತ್ ಜೋಡೋ ಯಾತ್ರೆ ಮಾಡುವಾಗ ಅವರು ನಡೆದಂಥ ಯಾವ್ಯಾವ ಕ್ಷೇತ್ರಗಳು ಕರ್ನಾಟಕದಲ್ಲಿ ನಾವು ಹೇಳಬೇಕಂದ್ರೆ ಎಲ್ಲ ಕ್ಷೇತ್ರದಲ್ಲೂ ನಾವು ಜಯಬೇರಿಯನ್ನು ಬಾರಿಸಿದ್ವಿ. ಅಂದರೆ ಅವ್ರ ಉದ್ದೇಶ ಸರಿ ಇದ್ದಾಗ ಜನರು ಅದನ್ನು ಒಪ್ತಾರೆ. ಅವ್ರು ಹೋಗಿದ್ದು ಮಹಿಳೆಯರ ರಕ್ಷಣೆಗೋಸ್ಕರ, ವಿದ್ಯಾರ್ಥಿಗಳ ಬದುಕಿಗೋಸ್ಕರ, ಯುವಕರ ಬದುಕಿಗೋಸ್ಕರ, ಸಂವಿಧಾನದ ಉಳಿವಿಗೋಸ್ಕರ ಅಂತೇಳಿ ಆ ಒಂದು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದರು. ಈ ಮತಗಳ್ಳತನ ಅನ್ನುವಂಥದ್ದು ನಮ್ದು ಯಾವುದೋ ಒಂದು ಪ್ರೊಪಗಂಡ ಅಲ್ಲ ಅಥವಾ ಕ್ರಿಯೇಟೆಡ್ ಮೆಟೀರಿಯಲ್ ಅಲ್ಲ. ಯಾವೆಲ್ಲ ಡಾಕ್ಯುಮೆಂಟ್ ಡೇಟಾಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಅವ್ರು ತೆಗೆದಿರ್ತಕ್ಕಂಥ ಫೋಟೋ, ಅವ್ರು ಏನು ಜನಗಳ ಅಡ್ರೆಸ್ ಇರ್ಬೋದು, ಅಥವಾ ಅವರು ಕೆಲವೊಂದು 500 ಓಟ್ ಒಂದೇ ಮನೆ, ಅವಳು ಯಾರೋ ಮಾಡಿಲ್ಲ ಅಂತ ಹೇಳ್ಕೊಂಡು 22 ಓಟು ಅವಳು ಫೋಟೋ ತಗೊಂಬಿಟ್ಟು ಯಾರೋ ಹೋಗಿ ಓಟ್ ಹಾಕೋದಂತೆ, ಈ ರೀತಿಯಾದಂತಹ ವಿಚಾರಗಳು ನಡೆದಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಸತ್ಯ. ಅದಕ್ಕೋಸ್ಕರ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡ್ವಿ. ಅದು ಹಳ್ಳಿ ಹಳ್ಳಿಗೆ ಮುಟ್ಟಿದೆ. ಇವರು ಅವರ ಒಂದು ವಿಶ್ಲೇಷಣೆ ಅವ್ರು ಮಾಡ್ಬೋದು, ಅವ್ರು ಸ್ವಾತಂತ್ರ್ಯ ಇದ್ದರೆ ಅವ್ರು ಪತ್ರಕರ್ತರು. ಮೇಡಮ್, ಇವತ್ತು ಕರ್ನಾಟಕದ ತೆರಿಗೆಯಿಂದ ಬಿಹಾರ ಉಸಿರಾಡ್ತಾ ಇದೆ. ಕರ್ನಾಟಕದ ತೆರಿಗೆಯ ಹಣ ಬಹುಪಾಲು ಬಿಹಾರಕ್ಕೆ ಹೋಗುವಂಥ ಪರಿಸ್ಥಿತಿ ಆಗಿದೆ. ಸತತ ನಾನು 20 years ಬಿಫೋರ್ಗೆ ನಾವು ಹೋಗಲ್ಲ. ಲೇಟೆಸ್ಟ್ ಕಮ್ ಟು ದ ಟಾಪಿಕ್. ನಿತೀಶ್ ಕುಮಾರ್ ಅವರು ಕಳೆದ 20 ವರ್ಷದಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರಲ್ವಾ. ಇವತ್ತು ದೇಶದಲ್ಲಿ ಅನೇಕ ಪ್ರಶಸ್ತಿಗಳು ಬರ್ತವೆ. ಉದಾಹರಣೆ BMTC ಅಂತ ಬಂದರೆ ಕರ್ನಾಟಕ ನಂಬರ್ 1, KSRTC ಅಂತ ಬಂದರೆ ಇಡೀ ಭಾರತದಲ್ಲಿ ಕರ್ನಾಟಕ ನಂಬರ್ 1, ಕೃಷಿ ಇಲಾಖೆ ಕರ್ನಾಟಕ, ಪಂಚಾಯತ್ ರಾಜ್ ಕರ್ನಾಟಕ, ಯೂನಿವರ್ಸಿಟಿ ಹೈಯೆಸ್ಟ್ ಯೂನಿವರ್ಸಿಟಿ ಬಿಹಾರಕ್ಕೂ ಹೋಲಿಕೆ ಮಾಡಿದರೆ ಕರ್ನಾಟಕ, ಮೆಡಿಕಲ್ ಕಾಲೇಜಸ್ ಕರ್ನಾಟಕ, ಎಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕ, ನೀರಾವರಿ ಯೋಜನೆಗಳು ಕರ್ನಾಟಕ, ಮತ್ತು ನೀವು ಬೆಳೆಗಳಾಗಲಿ ರೇಷ್ಮೆ ನಂಬರ್ 1 ಇಡೀ ಇಂಡಿಯಾಕ್ಕೆ ಕರ್ನಾಟಕ, ಕಾಫಿ ಇಡೀ ಇಂಡಿಯಾಕ್ಕೆ ಕರ್ನಾಟಕ, ಆಲೂಗೆಡ್ಡೆ ಇಡೀ ಇಂಡಿಯಾಕ್ಕೆ ಕರ್ನಾಟಕ. ಮತ್ತು ನೀವು ಕೈಗಾರಿಕೆಗಳು ತಗೊಳ್ಳಿ, ಅದು HMT ಆಗಿರ್ಬೋದು ಅಥವಾ ಇಸ್ರೋ ಆಗಿರ್ಬೋದು. ನಮ್ಮಲ್ಲಿ ಅಂದ್ರೆ ಕರ್ನಾಟಕದ ಏನು ಈ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ಎಲ್ಲದಕ್ಕೂ ಒಂದು ಮೇಡಮ್, ಒಂದು ಸಿಂಪಲ್ ಉದಾಹರಣೆ, ತಲಾ ಆದಾಯ ಅಂತ ಬಂದರೆ ಇಡೀ ದೇಶಕ್ಕೆ ಕರ್ನಾಟಕ ನಂಬರ್ 1. ಬಿಹಾರದ ತಲಾ ಆದಾಯ ಇವತ್ತಿಗೂ ಸಮೇತ ಒಬ್ಬನ ಆದಾಯ 9 ಕೋಟಿ ಜನಸಂಖ್ಯೆ ನಾನು ಹೇಳ್ತಾ ಇರೋದು ವಿತ್ ರಿಸರ್ಚ್ 67 ರೂಪಾಯಿ. ಕರ್ನಾಟಕ ಇಡೀ ಇಂಡಿಯಾಕ್ಕೆ ನಂಬರ್ 1. GST ಪೇಯಿಂಗಲ್ಲಿ ಕರ್ನಾಟಕ ನಂಬರ್ 2, GDP ನಲ್ಲೂ ಕರ್ನಾಟಕ ನಂಬರ್ 1. ಇಸ್ರೋ ಇರ್ಬೋದು, HMT ಇರ್ಬೋದು, BML ಇರ್ಬೋದು, ಪ್ರತಿಯೊಂದು ಇಲ್ಲಿದೆ. ಆದರೆ ಇಲ್ಲಿಯ ರಾಜಕಾರಣಿಗಳಿಗೆ ಐ ನಾಟ್ ಗೋಯಿಂಗ್ ಟು ಟೆಲ್ ಓನ್ಲಿ ಕಾಂಗ್ರೆಸ್, ರೆಸ್ಪೆಕ್ಟಿವ್ ಆಲ್ ದ ಪಾರ್ಟಿ ಪವರ್ ಬಂದಾಗ, ಯಾಕೆಂದ್ರೆ ಸುಭಿಕ್ಷವಾದಂಥ ಹಣ ನಮ್ಮ ಹತ್ರ ಇದೆ. ಇವತ್ತು ಬಿಹಾರ ಅಷ್ಟೊಂದು ಆರ್ಥಿಕವಾಗಿ ಸದೃಢಗೊಂಡಿದ್ರೆ ನರೇಂದ್ರ ಮೋದಿ ಅವ್ರದ್ದು ಒಂದು ಪ್ಯಾಕೇಜ್ ಘೋಷಣೆ ಮಾಡ್ತಾರೆ, 26,000 ಕೋಟಿ, 26,000 ಕೋಟಿ. ವಿಶೇಷ ಕೈಗಾರಿಕೆ ಅಂತ 11,000 ಕೋಟಿ. ಕರ್ನಾಟಕದಿಂದ ಕೈಗಾರಿಕಾ ಸಚಿವರಾದಂತಹ ಕುಮಾರಣ್ಣನವರು ಕರ್ನಾಟಕಕ್ಕೆ ಕೊಡುಗೆ ತರೋದಕ್ಕಾಗಲಿಲ್ಲ, ಅಲ್ಲಿಗೆ ಹೋಗಿದೆ. ಜೊತೆಗೆ ಮೇಡಮ್, ಇವತ್ತು ನಾನು ಅವತ್ತು ಉದಾಹರಣೆ ಕೊಟ್ಟೆ, ಕರ್ನಾಟಕದಲ್ಲಿ ನೀವೆಲ್ಲೇ ಹೋದ್ರು ಸಾಫ್ಟ್ವೇರ್ ಕಂಪ್ನಿಗಳು, IT BTಗಳು ನಂಬರ್ 1 ಡಾಕ್ಟರ್ಸು, ಇಂಜಿನಿಯರ್ಸು, ನರ್ಸ್ಗಳು ಇಲ್ಲಿ ಇರೋದ್ರ ಜೊತೆಗೆ ಇಡೀ ವಿಶ್ವಕ್ಕೆ ಪ್ರೊಡ್ಯೂಸ್ ಮಾಡುವಂಥ ತಾಕತ್ತು ಕರ್ನಾಟಕಕ್ಕಿದೆ. ಬಿಹಾರ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾರನ್ನ? ಪಾನಿಪುರಿ ಮಾರರನ್ನ, ಕೂಲಿ ಕಾರ್ಮಿಕರನ್ನ, ಕಟ್ಟಡ ಕಾರ್ಮಿಕರನ್ನ, ಹೊಲಗಳಲ್ಲಿ ಕಪ್ಪು ಕಡಿಯೋದಕ್ಕೆ. ಅದಕ್ಕೆ ಅದರದ್ದೇ ಆದಂಥ ಇತಿಹಾಸ ಇದೆ. ಯಾಕಂತ ಹೇಳಿದ್ರೆ ಭೌಗೋಳಿಕವಾಗಿ ಮತ್ತು ನಾವು ಡೀಪಾಗಿ ಕರ್ನಾಟಕವನ್ನು ಸ್ಟಡಿ ಮಾಡಿದಾಗ ಸೌತ್ ಇಂಡಿಯಾ ಯಾಕೆ ಎಷ್ಟು ಸುಭಿಕ್ಷವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆನೇ ಹಿಸ್ಟ್ರಿ ಇದೆ. ಅತಿ ಹೆಚ್ಚು ದಾಳಿಗೆ ಒಳಗಾದಂತಹ ಪ್ರದೇಶಗಳು ಯಾವುದು ಅಂತ ಹೇಳಿದ್ರೆ ಉತ್ತರ ಭಾರತ. ಆಗ ಉತ್ತರ ಪ್ರದೇಶನೂ ನಲಗಿದೆ, ಬಿಹಾರವೂ ನಲಗಿದೆ, ದೆಹಲಿಯೂ ನಲಗಿದೆ. ಅದು ಚೇತರಿಸ್ಕೊಳ್ಳೋಕೆ ಸಮಯ ಬೇಕು, ಅದು ಬೇರೆನೇ ಹಿಸ್ಟ್ರಿ. ಕರ್ನಾಟಕದ ಸೌತ್ ಇಂಡಿಯಾ, ಇವನ್ ಡೆಲ್ಲಿನೂ ಅನೇಕ ದಾಳಿಗಳಿಗೆ ಇದೆ. ಡೆಲ್ಲಿ ಇವತ್ತು ರಾಷ್ಟ್ರದ ರಾಜಧಾನಿಗೆ ಪುಟಿದ್ ನಿಂತಿರೋದು ಅಷ್ಟೇ ಸತ್ಯ. ಯಾಕೆ? ಅದರ ಭೌಗೋಳಿಕ ವ್ಯಾಪ್ತಿ ನೋಡಿ, ಉತ್ತರ ಪ್ರದೇಶದ ಭೌಗೋಳಿಕ ವ್ಯಾಪ್ತಿ ನೋಡಿ, ಬಿಹಾರದ ನೋಡಿ, ಅದು ಬೇರೆನೇ ಚರ್ಚೆ ಆಗಿದೆ. ನಾವು ರಾಜಕೀಯವಾಗಿ ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್. ಅಂದ್ರೆ ಅಲ್ಲಿ ರಾಜಕಾರಣ ಮೇಡಮ್ ಆಯ್ತು, ಕರ್ನಾಟಕನೂ ಏನು ನೀವು ಹೇಳಿದ ಪಾಯಿಂಟ್ ನಾನು ಯಾವುದು ಓಕೆ ಅಂತ ಹೇಳ್ತೀನಿ. 11,000 ಕೋಟಿ 20,000 ಕೋಟಿ ಯು ಆರ್ ಸೇಯಿಂಗ್ ರೈಟ್ ಮೇಡಮ್. ನಿಮಗೆ ಚಿಕ್ಕ ಉದಾಹರಣೆ ಕೊಡ್ತೀನಿ.
1999 ಬಿಫೋರ್ ಕರ್ನಾಟಕ. ಎಸ್.ಎಂ. ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಕರ್ನಾಟಕ ಇದೆಯಲ್ಲ, ಸಿ ಆ ಒಂದು ಮನುಷ್ಯನಿಗೆ ವಿಷನ್, ಗುರಿ, ಆಂಬಿಷನ್ ಇದ್ದಾಗ ಇವತ್ತು IT-BT ಸಿಟಿ ಅಂತ ಆಗಿದ್ದು 1999 ಮೇಲೆ. ಇವತ್ತು ಫ್ಲೈಓವರ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಅದೊಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಂಡಿದೆ. ಬಟ್ ಬೇಸಿಕಲಿ ಕರ್ನಾಟಕ, ವಿಶೇಷವಾಗಿ ಸೌತ್ ಇಂಡಿಯಾ ಇಸ್ ರಿಚೆಸ್ಟ್ ಸ್ಟೇಟ್ಸ್. ಈ ಒಂದು ಅದನ್ನ ಬದಲಾಯಿಸುವಂತ ಮೇಡಮ್, ಈಗ ನಾನು ನಿಮಗೆ, ನೀವೇ ಅಂದ್ರಿ 26,000 ಕೋಟಿ ಅಲ್ವಾ, ಅಥವಾ 12,000 ಕೋಟಿ ರೂಪಾಯಿ ಅಲ್ವಾ, ಮೂಲಭೂತ ಸೌಕರ್ಯಗಳು ನಿಮಗೆ ಹೆಚ್ಚು ದೊರೆತರೂ ಸಮೇತ ಅದನ್ನ ನೀವು ರೆಡಿ ಮೆಟೀರಿಯಲ್ ಮಾಡೋದಕ್ಕೆ ಬದ್ಧತೆ ಇಲ್ಲ. ಮತ್ತೆ ಇನ್ನೊಂದು ಬಿಹಾರದ ರಾಜಕೀಯ ಸನ್ನಿವೇಶ ಅಂದ್ರೆ, ನನಗೆ 20 ವರ್ಷದ ಡೇಟಾ ನನ್ನ ಹತ್ರ ಇದೆ. ಒಂದು ಬಾರಿಯೂ ಸ್ವತಂತ್ರವಾಗಿ ಒಂದು ಪಕ್ಷ ಆಳ್ವಿಕೆಗೆ ಬಂದಿಲ್ಲ. ನಿತೀಶ್ ಕುಮಾರ್ ಅವರು 115 ಸೀಟನ್ನು ಒಮ್ಮೆ ಮಾತ್ರ ತಗೊಂಡಿದ್ದು, ಅದು ಬಿಟ್ರೆ ಎಲ್ಲ 75, 50, 60 ಈ ರೀತಿ ಸರ್ಕಾರಗಳು ನಡೀತಾ ಇರ್ತಕ್ಕಂಥದ್ದು. ಆದರೆ ರಿಸಲ್ಟ್ ಅಂತೂ ನಾಳೆ ಬರ್ತದಲ್ಲ ಮೇಡಮ್. ಸೊ ನಾಳೆ ಇದೇ ಸಮಯಕ್ಕೆ ಇಲ್ಲಿ ಇರ್ತೀನಲ್ಲ ಮೇಡಮ್. ಇವತ್ತು ಸಮೀಕ್ಷೆಗಳು ಹರಿಯಾಣಕ್ಕೆ ಏನು ಕೊಟ್ಟಿದ್ರು, ಕಾಂಗ್ರೆಸ್ ಅಂತ ಕೊಟ್ಟಿದ್ರು, ಅಥವಾ ತೆಲಂಗಾಣಕ್ಕೆ ಏನು ಕೊಟ್ಟಿದ್ರು, ಕಾಂಗ್ರೆಸ್ ಬರದೇ ಇಲ್ಲ ಅಂತ ಕೊಟ್ಟಿದ್ರು. ಈ ಎಲ್ಲ ಸಮೀಕ್ಷೆಗಳು ಉಲ್ಟಾ ಪಲ್ಟಾ ಆಗಿ ವಾಸ್ತವ ಸಮೀಕ್ಷೆ ಕಣ್ಮುಂದೆ ಬಂದಾಗ ಏನೇನಾಗಿದೆ ಅಂತ ದೇಶದ ಜನರಿಗೆ ಗೊತ್ತು. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಅಶೋಕ್ ಅವರೇ, ಯಾರೇ ಗೆಲ್ಲಿ, ಅಲ್ಲಿನ ಜನರ ನಿರೀಕ್ಷೆಗಳೇನು, ಅವ್ರು ಏನು ಬಯಸ್ತಾ ಇದ್ದಾರೆ ಅಲ್ಲಿ? ಇವತ್ತು ನೀವು ಓವರ್ ಆಲ್ ನೋಡ್ರಿ, 20 ವರ್ಷದ ನಿತೀಶ್ದು ಒಳ್ಳೆ ಆಡಳಿತ ಅಂತಾನೆ ಹೆಸರಿದೆ. ಆದರೆ ಅಲ್ಲಿ ಇವಾಗ ಬಿಹಾರಲ್ಲಿರೋ ಮೂಲ ಪ್ರಾಬ್ಲಮ್ ಏನು ಅಂದರೆ ಅನ್ಎಂಪ್ಲಾಯ್ಮೆಂಟು. ಅಲ್ಲಿನ ಜನ ಎಲ್ಲ ನೀವೇ ಹೇಳ್ದಂಗೆ ಕರ್ನಾಟಕದಲ್ಲಿ ಎಷ್ಟು ಜನ ಬಿಹಾರೀಸ್ ಇಲ್ಲೇ ಇದ್ದಾರೆ. ಆ ಮೈಗ್ರೇಷನ್ ಪಾಪ್ಯುಲೇಷನ್ ಇಲ್ಲಿ ಬಂದಿರೋದನ್ನ ಅಲ್ಲಿ ಜನಗಳಿಗೆ ಕೆಲಸ ಇಲ್ಲ, ಅದೊಂದು. ಇನ್ನೊಂದು ಆ್ಯಂಟಿ ಇನ್ಕಂಬೆನ್ಸಿ ದೊಡ್ಡ ಪ್ರಾಬ್ಲಮ್ ಆಗಿದೆ. 20 ವರ್ಷದಿಂದ ಅವರೇ ನೋಡಿ ಸಾಕಾಗಿದೆ, ಏನಂತ ಹೈ ಡೆವಲಪ್ಮೆಂಟ್ ಆಗ್ತಿಲ್ಲ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಿಲ್ಲ. ಪ್ಲಸ್ ನಿತೀಶ್ ಕುಮಾರ್ ಅವರು ಪದೇ ಪಕ್ಷ ಬದಲಾವಣೆ ಮಾಡ್ತಾ ಇದ್ದಾರೆ, ಆಪರ್ಚುನಿಸ್ಟ್ ಆಗಿದ್ದಾರೆ ಅಲ್ಲಿ. ಸೊ ಅವ್ರ ಮೇಲೆ ನಾಯಕತ್ವದ ಭರವಸೆ ಜನ ಕಳ್ಕೊಂಡಿದ್ದಾರೆ. ಒಂದು ಸರ್ವೆ ಮಾಡಿದಾಗ 22% ಜನ ಮಾತ್ರ ನಿತೀಶ್ ಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದರೆ, ಅದೇ ಅಖಿಲೇಶ್ ಯಾದವ್ ಅವರು, ತೇಜಸ್ವಿ ಯಾದವ್ ಅವರು 34% ಜನ ವೋಟ್ ಮಾಡಿದ್ದಾರೆ. ಅದನ್ನ ಮೊಬಿಲೈಸ್ ಮಾಡ್ಕೊಳ್ಳೋದಕ್ಕೆ ಮಹಾಗಠಬಂಧನ್ ಅವರು ಸರಿಯಾಗಿ ಚುನಾವಣೆ ಮಾಡಿಲ್ಲ, ವೇದಿಕೆ ಸಿದ್ಧ ಆಗ್ಲಿಲ್ಲ. ಅವ್ರು ಅದಾಗಿದ್ದಿದ್ರೆ ಇವ್ರಿಗೆ ಒಳ್ಳೆ ಅವಕಾಶ ಇತ್ತು. ಇವಾಗ ಅದಕ್ಕೇನಾಗಿದೆ, ಜನಗಳೇ ಅರ್ಧಂಬರ್ಧ ಮನ್ಸಿಟ್ಕೊಂಡು 50%. ನೀವು ನಾಳೆ ರಿಸಲ್ಟ್ ಬಂದಾಗ ನಾನು ಅವಾಗಲೇ ಹೇಳ್ದಂಗೆ ಇದು ಅರ್ಧಂಬರ್ಧ ಡಿವೈಡ್ ಆಗುತ್ತೆ. ಯಾರಿಗೂ ಫುಲ್ ಮೆಜಾರಿಟಿ ಬರೋದಿಲ್ಲ. ಜನಗಳಿಗೆ ಕನ್ಫ್ಯೂಷನ್ ಇದೆ, ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡಬೇಕು ಅಂತ. ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ, ಅನ್ಎಂಪ್ಲಾಯ್ಮೆಂಟ್, ಇನ್ನೊಂದ್ ಕಡೆ ಇವ್ರು ನಿಲ್ತಾರ, ಇವ್ರು ಆ ಕಡೆ ಹೋಗ್ತಾರ, ಏನ್ ಮಾಡ್ತಾರ ಅಂತ ಗ್ಯಾರಂಟಿ ಇಲ್ಲ. ಸೊ ಆ ರೀತಿ ಮಹಾಗಠಬಂಧನ್ ಇರೋದ್ರಿಂದ ಈ ಜನಗಳಿಗೆ ಕನ್ಫ್ಯೂಷನ್ ಅಲ್ಲಿ ಕನ್ಫ್ಯೂಷನ್ ಇಲ್ದಿರ ಪಾಠ ಕಲಿಸ್ಬೇಕು ಅಂತಾನೆ ಕಲಿಸ್ತಾರೆ. ಅಷ್ಟು ನೊಂದು ಹೆಂಗೆ ಒಂದು ಪಾಠ ಕಲಿಸ್ಬೇಕಾದ್ರೆ ಒಂದು ಸ್ಟ್ರಾಂಗ್ ಪಕ್ಷ ನಿಂತ್ಕೋಬೇಕಲ್ಲ ಅಲ್ಲಿ. ಇವಾಗ ಒಬ್ರು ಸರಿ ಇಲ್ಲ, ಇನ್ನೊಬ್ರು ಯಾರಿಗೂ ಹಾಕ್ಬೇಕಾದ್ರೆ ಒಂದು ಸ್ಟ್ರಾಂಗ್ ಸಂಘಟನೆ ನಿಲ್ಬೇಕಲ್ಲಿ. ಇಲ್ಲ, ಅವಾಗ ಏನ್ ಮಾಡಿದ್ರೆ ಸರಿ, ಸ್ಟೆಬಿಲಿಟಿ ಇಂಪಾರ್ಟೆಂಟ್ ಅಪ್ಪ, ಇಷ್ಟು ನಡ್ಸ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಮಾಡ್ಲಿ ಅಂತ ಆ ಕಡೆ ಟರ್ನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಏನಂದ್ರೆ ಒಂದು ಒಳ್ಳೆ ಅವಕಾಶ ಅನ್ಸುತ್ತಾ, ಪರ್ಸನ್ ಬೇಸ್ಡ್ ಅನ್ಸುತ್ತಾ ಅಲ್ಲಿ? ಮೋಸ್ಟ್ಲಿ ಪಾರ್ಟಿ ಬೇಸ್ಡ್. ರೈಟ್. ಸದನಗೌಡ್ರೆ, ಈಗೇನೋ ಸಂತೋಷ ಸಂಭ್ರಮದಲ್ಲಿದ್ದೀರಿ, ಬಟ್ ಇಲ್ಲಿ ನಮ್ಮ ಪ್ಯಾನಲಿಸ್ಟ್ ಮಾತಾಡ್ತಿರೋದನ್ನು ನೀವು ಕೇಳಿಸ್ಕೊಳ್ತಿದ್ದೀರಿ ಅಂತ ಭಾವಿಸ್ತೀನಿ. ಕಳೆದ 20 ವರ್ಷದ ಆಡಳಿತದಲ್ಲಿ ಹೊಸದನ್ನು ಅಲ್ಲಿನ ಜನ ಬಯಸ್ತಾ ಇದ್ದಾರೆ. ಮತ್ತು ಬಿಹಾರ ಅಂದಾಗ ಅಭಿವೃದ್ಧಿ ಹೊಂದದ ರಾಜ್ಯ, ಆಡಳಿತ ಅದೇನೇ ಇರ್ಬೋದು, ಬಟ್ ಇನ್ನೂ ಅಭಿವೃದ್ಧಿ ಕಾಣಬೇಕು, ಅಲ್ಲಿನ ಜನ ಇನ್ನೂ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಿದ್ದಾರೆ ಅನ್ನೋದಾದ್ರೆ ಸಾಕಪ್ಪ ಇದು ಅನ್ನುವಂಥ ಯೋಚನೆಗಳು ಸಹಜವಾಗಿ ಬಂದಿರುತ್ತೆ. ನಮ್ಮ ಸುರೇಶ್ ಅವರಾಗಲೇ ಉಲ್ಲೇಖ ಮಾಡ್ತಾ ಇದ್ರು, ತೇಜಸ್ವಿ ಯಾದವ್ ಅವ್ರ ಮೇಲೆ ಭಾಳಷ್ಟು ಆಸೆ ಇದೆ, ಯಾಕೆ ಬೇಕಪ್ಪ ಅನ್ನುವಂಥ ಮನೋಭಾವ ಇರೋದ್ರಿಂದಾಗೆ. ರೈಟ್, ನೀವು ಅಂದ್ಕೊಂಡಾಗ NDA ಬಂತಪ್ಪ. ಇನ್ನು 5 ವರ್ಷದಲ್ಲಿ ಬಿಹಾರ ಅಂದರೆ ಇಡೀ ದೇಶನೇ ತಿರುಗಿ ನೋಡಬೇಕು ಅಂತ ಒಂದು ಬದಲಾವಣೆ ಸಾಧ್ಯನಾ, ಅಥವಾ ಇನ್ನೂ ರಾಜಕೀಯ ಪ್ರತಿಷ್ಠೆ ಮಾಡ್ಕೊಂಡು ಕೂತ್ಕೋತಾರ ನಿಮ್ಮ ನಾಯಕರೆಲ್ಲ? ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ದೇಶದೊಳಗಡೆ NDA ಎಲ್ಲಿ ವಿಜಯವನ್ನ ಸಾಧಿಸ್ತಾ ಇದೆಯೋ ಅಲ್ಲಿ ತಕ್ಕ ಮಟ್ಟದೊಳಗಡೆ ಅಷ್ಟೇ ಅಂತಲ್ಲ, ನಿರೀಕ್ಷೆಯನ್ನ ಮೀರಿ ಬದಲಾವಣೆಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಯಾಕಂತ ಕೇಳಿದ್ರೆ, ಯಾವುದೋ ಒಂದು ಪಾರ್ಟಿ ಮೆಜಾರಿಟಿ ಬಂದಾಗ ಒಂದು ಬ್ಯಾಕ್ವರ್ಡ್ ಇರತಕ್ಕಂಥ ರಾಜ್ಯವನ್ನ, ಹಿಂದುಳಿದಿರತಕ್ಕಂಥ ರಾಜ್ಯವನ್ನ ಸಂಪೂರ್ಣವಾಗಿ ನಾವು ಬದಲಾವಣೆಯನ್ನ ತಕ್ಷಣದಲ್ಲಿ ತೆಗೆದುಕೊಂಡು ಬರ್ತೀವಿ ಅಂತಕ್ಕಂಥದ್ದು ಅದು ಕಾಂಗ್ರೆಸ್ಸಿಗರಿಗಂತೂ ಕನಸಿನ ಬೇಕಾಗಿಲ್ಲ ಗೌಡ್ರೆ. 20 ವರ್ಷನೂ ಏನು ಬೇಕಾಗಿಲ್ಲ ನೋಡಿ. ಹಾರ್ಡ್ಲಿ ನೀವು ಶೌಚಾಲಯದ ವ್ಯವಸ್ಥೆಯಿಂದ ಹಿಡಿದು, ಮಹಿಳೆಯರ ರಕ್ಷಣೆಯ ವ್ಯವಸ್ಥೆಯಿಂದ ಹಿಡಿದು, ನಿಮ್ಗೆ ಹಾರ್ಡ್ಲಿ ನಾನು ಹೇಳ್ತೀನಲ್ಲ, ನಿಮ್ಮಂಥವ್ರಿಗೊಂದು ಅಧಿಕಾರ ಕೊಟ್ಟರು ಕೂಡ 1 ವಾರ ಸಾಕು ಮನಸ್ಸು ಮಾಡಿದ್ರೆ, ಒಂದೇ 1 ವಾರದಲ್ಲಿ ಬದಲಾವಣೆ ತರಬಹುದು. ಆ ಬದ್ಧತೆನೇ ಕಾಣಲ್ಲ.
ಇಲ್ಲ ಮೇಡಮ್, ನೀವು ಹೇಳ್ತಾ ಇರೋದನ್ನು ಪಾರ್ಶಿಯಲಿ ಒಪ್ಪೋದು. ಈ ದೇಶದೊಳಗಡೆ ಶೌಚಾಲಯವನ್ನ ಕಟ್ಟಿಸಿಕೊಂಡು ಮಹಿಳೆಯರು ಕೂಡ ಸುರಕ್ಷತೆ ಇರಬೇಕು, ಸ್ವಚ್ಛ ಭಾರತ ಆಂದೋಲನ ಬೇಕು ಅಂತೇಳಿ ಒಬ್ಬ ಪ್ರಧಾನಮಂತ್ರಿ 60 ವರ್ಷ ಸ್ವತಂತ್ರ ಭಾರತದೊಳಗಡೆ ಕೆಂಪು ಕೋಟೆ ಮೇಲೆ ನಿಂತು ಉಚ್ಚಾರಣೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನ ಈ ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಬಂದು 12 ವರ್ಷಗಳಲ್ಲಿ ಇವತ್ತು ಕೋಟ್ಯಾಂತರ ಜನ ಶೌಚಾಲಯವನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ತೆಗೆದುಕೊಂಡು ಬಂದಿರತಕ್ಕಂಥ. ಯಾಕಂದ್ರೆ ಕಾಂಗ್ರೆಸ್ ಅದ ಈ ದುರಾಡಳಿತದಿಂದ ಈ ದೇಶವನ್ನ ಯಾವ ಮಟ್ಟಕ್ಕೆ ತಲುಪಿಸಿದ್ರು ಅಂತಕ್ಕಂಥದನ್ನ ಒಂದ್ಸಲ ನೋಡ್ಬೇಕಾಗುತ್ತೆ ಮೇಡಮ್. ಇವತ್ತು ಒಂದು ಸ್ವಚ್ಛ ಭಾರತ್ ಅಭಿಯಾನ್ ಇವ್ರದ್ದು ಒಂದು ನಂಬರ್ಸ್ ಕೊಡ್ತೀನಿ. ಸ್ವಚ್ಛ ಭಾರತ್ ಅಭಿಯಾನಲ್ಲಿ 5,800 ಕೋಟಿ ಅಲೋಕೇಟ್ ಮಾಡಿದ್ರು. ಅದು ಖರ್ಚು ಮಾಡಿರೋದೇ ಬರೀ 30%, 2,200 ಕೋಟಿ. 12 ವರ್ಷ ಆದ್ರೂ ಸ್ವಚ್ಛ ಭಾರತ್ ಅಭಿಯಾನ ಮಾಡಿ ಫಂಡ್ ಅಲೋಕೇಟ್ ಮಾಡಿದ್ರು. ಖರ್ಚು ಇವ್ರು ಮಾಡ್ದೇನೆ, ಯಾವ ಸ್ವಚ್ಛ ಭಾರತ ಅಭಿಯಾನ ಆಗ್ದೇನೆ ಇವ್ರು ಅದ್ ಹೆಂಗೆ ಕ್ಲೇಮ್ ಮಾಡ್ತಿದ್ದಾರೆ ನಾವು ಮಾಡಿದೀವಿ ಅಂತ. ಬೀಂಗ್ ಎಎಪಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಮ್ ಕಂಟ್ರಿಬ್ಯೂಷನ್ ಏನ್ ಕೊಡ್ಬೇಕು? ನಾವು ಎಲ್ಲಿ ನಾವು ಡೆಲ್ಲಿದಲ್ಲಿ ಇಲ್ಲಿರ್ಬೇಕು. ಸ್ವಚ್ಛ ಭಾರತ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲಿದ್ರೆ ಎಲ್ಲ ಸ್ವಚ್ಛ ಆಗುತ್ತೆ. ಆ ಪ್ರಯತ್ನವನ್ನ ಪ್ರೋತ್ಸಾಹಿಸಿ. ಅದು ಬಿಜೆಪಿ ಅಂತಲ್ಲ, ಎನ್ಡಿಎ ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ. ಬೆಂಗಳೂರಲ್ಲಿ ಓಡಾಡ್ತೀರಾ, ಯಾವ್ದಾದ್ರು ಟಾಯ್ಲೆಟ್ಗೆ ಮೂಗ್ ಮುಚ್ಕೊಳ್ಳದೆ ಒಳಗೋಗಕ್ಕಾಗತ್ತಾ? ನೀವು ಕಸ ಎಂದೂ ಕೂಡ ರಸ್ತೆ ಹಾಕದೆ ಹೋಗಿದ್ದೀರಾ? ಕಸ ನಾವು ಯಾವಾಗ್ಲೂ ಎಲ್ ಬೇಕೋ ಅಲ್ಲೇ ಹಾಕ್ತಿವಿ. ಪ್ರಶ್ನೆ ಅದಲ್ಲ. ನೀವು ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಯಾವ್ದೋ ಒಂದು ಬಾತ್ರೂಮ್ ಯಾವ್ದೋ ಮೋದಿ, ಯಾವ್ದೋ ಅವರು ಮೋದಿ ಅವ್ರ ಬಗ್ಗೆ ಹೇಳೋದು, ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನ ತಂದ್ರು. ನಾನು ನಂಬರ್ ಕೊಡ್ತಾ ಸಾಹೇಬ್ರೆ, ನೀವು ಪೊರ್ಕೆ ಹಿಡ್ಕೊಳ್ಳೋದಲ್ಲ, ಗುಡ್ಸಿ. ನಾವು ಗುಡ್ಸಿದೀವಿ, ಒಬ್ಬ ನಾಗರಿಕನ ಗುಡ್ಸಿ. ಎಲ್ಲರೂ ಕೈ ಜೋಡಿಸಿದ್ರೆ ಭಾರತ ಪ್ರಜ್ವಲಿಸಕ್ ಸಾಧ್ಯ. ಮತ್ತೆ ಯಾಕೆ 5,000 ಕೋಟಿ ಅಲೋಕೇಟ್ ಮಾಡ್ರ? ಬಿಡಿ, ಹೇಳಿ ಬಿಜೆಪಿ ಹೇಳಿ. ಯಾಕೆ 5,000 ಕೋಟಿ? ನಾವು ಜನಗಳ ಪೊರ್ಕೆ ಗುಡ್ಸೋದಾದ್ರೆ ಯಾಕೆ ಬೇಕು 5,000 ಕೋಟಿ? ಏನಕ್ಕೆ ಬೇಕು 5,800 ಕೋಟಿ? ಭಾರತ ಅಂದ್ರೆ ಕೇವಲ ಎಲ್ಲಾರ ಮನೆ ಫ್ರೀ ಪೊರ್ಕೆ ಇದೆ, ತಗೊಂಡ್ ಬರ್ತೀವಿ. ಬಿಡಿ, ಇಲ್ಲಿ ಎಲ್ಲಾ ಬಿಜೆಪಿಗರು ಎಲ್ಲಾರು ರೋಡ್ ಅಲ್ಲಿ ಎಲ್ಲಾರು ಕ್ಲೀನ್ ಮಾಡ. ಪ್ರಶ್ನೆ ಅದಲ್ಲ. ಜನಗಳು ನೋಡಿ, ಇದು ಅಧಿಕಾರದಲ್ಲಿ ಇರೋರು ಜನಗಳ ಮೇಲೆ ಗೂಬೆ ಹೊರ್ಸೋ ಕೆಲಸ. ಇದು ಅಧಿಕಾರದಲ್ಲಿ ಇರೋ ಜವಾಬ್ದಾರಿ. ಅದು ನಿಮ್ಮ ಹತ್ರ ಟ್ಯಾಕ್ಸ್ ಇದೆ, ನಾವು ತೆರಿಗೆ ಕಟ್ತೀವಿ. ನಿಮ್ಮ ಜವಾಬ್ದಾರಿ ಕ್ಲೀನ್ ಮಾಡೋದು. ಸ್ವಚ್ಛ ಭಾರತ ಅಭಿಯಾನ ಅಂತ ಅವ್ರು ಹೇಳಿದ್ರು, ಖರ್ಚು ಮಾಡಿ 5,800 ಕೋಟಿ ಅಲೋಕೇಟ್ ಮಾಡಿದ್ರಲ್ಲ. ಮಾಡಿ ಭಾರತನ ಸ್ವಚ್ಛ ಯಾಕೆ ಮಾಡಿಲ್ಲ? 15 ವರ್ಷ ನಿಲುವು ಅಂದ್ರೆ ನಿಮ್ದು ಅಲೋಕೇಟ್ ಯಾಕೆ ಮಾಡಿದ್ದೀರಾ ಅಂತನೂ ಕೇಳ್ತೀರಿ, ಖರ್ಚು ಮಾಡಿ ಅಂತೀರಿ. ಇದು ಬೇಡ. ಅಲೋಕೇಟ್ ಮಾಡಿದ್ರೆ ಖರ್ಚು ಮಾಡಿ, ಅಲೋಕೇಟ್ ಮಾಡಬೇಡಿ. ಇಲ್ಲ ಯಾವ್ದು ದ್ವಂದ್ವ ನೀತಿ ಇಲ್ಲ. ಹೋಗಿ ಪ್ರಶ್ನೆ ಕೇಳಿದ್ರೆ ಇವರ ಸ್ನೇಹಿತರಿಗಾದ್ರೂ ಹೆಲ್ಪ್ ಆಗಿರೋದು. ಇಲ್ಲಿ ಬಂದು ಕೇಳ್ತಾ ಇದ್ದಾರೆ ಪ್ರಶ್ನೆ. ಜವಾನ ಆಯ್ತು ಬಿಡಿ, ಅವ್ರ ಸ್ನೇಹಿತರಿಗೆಲ್ಲ ಉಪಯೋಗ ಆಗಿಲ್ಲ. ಇಲ್ಲಿ ನೋಡಿ, ಇವ್ರು ಹೇಳೋದು ಸ್ವಚ್ಛ ಭಾರತ ಅಭಿಯಾನ ಅದೊಂದು ಫ್ಲಾಪ್ ಸ್ಕೀಮ್. ಡೇಟಾ ಇದೆ, 5,800ರಲ್ಲಿ 2,000 ಕೋಟಿ ಖರ್ಚು ಮಾಡಿದ್ರು. ಯಾವುದೇ ಭಾರತ ಸ್ವಚ್ಛ ಭಾರತ ಆಗಿಲ್ಲ. ಇದುವರೆಗೂ ಯಾವುದೇ ರಾಜ್ಯ ಸ್ವಚ್ಛ ಭಾರತ ಆಗಿಲ್ಲ. ಬರೀ ಟಿವಿದಲ್ಲಿ ಕ್ಲೇಮ್ ಮಾಡಕ್ಕೆ ಆಗತ್ತೆ ವಿನ ಅದು ನಿಜ ಅಲ್ಲ. ಸೊ ಅದನ್ನ ಎತ್ಕೊಂಡು ಬಿಹಾರ್ ಎಲೆಕ್ಷನ್ ಗೆಲ್ತೀವಿ ಅಂದ್ರೆ ಸುಳ್ಳು. ಅದು ಇನ್ ಬೇರೆ ಏನಾದ್ರು ಪಾಯಿಂಟ್ಸ್ ಇದ್ರೆ ಹೇಳಿ. ಬಹಳಷ್ಟು ಮಾತಾಡದಿದೆ, ಕೂಡ ಮಾತಾಡ್ತೀನಿ. ಅಲ್ಲ, ಸ್ವಚ್ಛ ಭಾರತ ಮಾತಾಡ್ತೀನಿ ಗೌಡ್ರೆ. ನನ್ಗೆ ಇನ್ನೂ ಡೀಟೇಲ್ ಆಗ್ಬೇಕಂತ ಹೇಳಿದ್ರೆ ನೋಡಿ, ಭಾಳ ನೋವಾಗುತ್ತೆ AP ವಕ್ತಾರ ಈ ಮಾತನ್ನು ಕೇಳಿದಾಗ. ಕಸ ಗುಡಿಸೋರಿಲ್ಲ, ಮನದಲ್ಲಿ ಸ್ವಚ್ಛತೆ ಅನ್ನುವಂಥ ಭಾವ ಇಲ್ಲ ಅಂದಾಗ, ಸ್ವಚ್ಛ ಭಾರತ ಆಗಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಅದು ಕಾಂಗ್ರೆಸ್ಸೇ ಕೊಡಲಿ, AP ಅವರೇ ಕೊಡಲಿ, JDS ಕೊಡಲಿ, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಅಲೋಕೇಶನ್ ಇಟ್ ಇಸ್ ಡಿಫ್ರೆಂಟ್ ಥಿಂಗ್. ಆ ಬೀಜ ಬಿತ್ತಬೇಕಲ್ಲ, ಅದ್ರ ಬಗ್ಗೆ ನೋ ಅಶೋಕ್, ಐ ಸ್ಪೀಕ್. ವಿ ಹ್ಯಾವ್ ಟು ಮಿಕ್ಸ್ ಇಟ್. No, it is not like that. I'll speak. ನೋಡಿ, at least somebody is talking about Swachh Bharat. You have to appreciate. Then you talk. No. ನಾವು ಡೆಲ್ಲಿಲಿ ಮಾತಾಡಲ್ಲ, ಕೆಲಸ ನೀವು ಪರ್ಕೆ ತಯಾರು ಮಾಡೋದಲ್ಲ, ಗುಡ್ಸಿ ಮಾತಾಡಲ್ಲ, ಕೆಲಸ ಬಹಳ ಬೇಜಾರಾಗುತ್ತೆ. ನೋಡಿ ಬಿಹಾರಕ್ಕೆ ಹೋಗಿ ಮಾತು ಹೇಳಬೇಕಾಗಿತ್ತು. ಬಿಹಾರಕ್ಕೆ ಹೋಗಿ AP ಅವ್ರಿಗೆ ಮಾತು ಹೇಳಬೇಕಾಗಿತ್ತು. ಅಲ್ಲಿನ ಜನ ಹೋಟೆಲಲ್ಲ, ಹೆಂಗೆ ಹೇಳ್ಬೇಕು ಹಂಗೆ ಹೇಳಿ. ರೈಟ್, ಬಿಹಾರದ ಆಹಾರ ಯಾರಿಗೆ, ಅಲ್ಲಿನ ಜನ ಏನು ನಿರ್ಧಾರ ಮಾಡ್ತಾರೆ, ಅಲ್ಲಿನ ಜನ ಏನು ಬಯಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವಿಶೇಷವಾಗಿ ನೋಡಿ, ಅಲ್ಲಿ 7 ಕೋಟಿಗೂ ಹೆಚ್ಚು ಮತದಾರರು ಅಂದಾಗ ಅದರಲ್ಲಿ ಅರ್ಧ ಮಹಿಳೆಯರಿದ್ದಾರೆ. ಹಾಗಾಗಿ ಮಹಿಳಾ ಮತದಾರರು ಕೂಡ ನಿರ್ಣಾಯಕ ಪಾತ್ರವನ್ನು ಇಲ್ಲಿ ವಹಿಸ್ತಾ ಇರೋದು. ಸಿದ್ದನಗೌಡ್ರೆ, ಆ ಸ್ವಚ್ಛ ಭಾರತ ಬಗ್ಗೆ ಮಾತಾಡಿ ಸ್ವಲ್ಪ ಕಂಟಿನ್ಯೂ ಮಾಡಿ.
ಭಾರತದ ಆಂದೋಲನದೊಳಗಡೆ ಇವತ್ತು ಬಿಹಾರ ಇರ್ಬೋದು, ಆನಂತರ ಇವತ್ತು ದೆಹಲಿ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಅನೇಕ ಅದರೊಳಗಡೆ ಫಂಡ್ ಕೊಟ್ಟರೂ ಸಹಿತ ಇವತ್ತು ಜನರು ನೆಮ್ಮದಿಯಿಂದ ಸ್ವಚ್ಛ ಭಾರತ ಆಂದೋಲನದೊಳಗಡೆ ಯಾವ್ಯಾವ ವ್ಯವಸ್ಥೆಗಳಿದ್ದಾವೋ ಅವುಗಳನ್ನೆಲ್ಲಗಳನ್ನು ಕೂಡ ಮಾಡ್ಕೊಂಡಿದ್ದಾವೆ. ಅವ್ರಿಗೆ ಗೊತ್ತಿಲ್ಲ ಪಾಪ 6 ಕೋಟಿಗಿಂತ ಹೆಚ್ಚು ಜನ ಇವತ್ತು ಶೌಚಾಲಯವನ್ನ ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಪಾಪ ಅಶೋಕ್ ಅವ್ರಿಗೆ ಗೊತ್ತಿಲ್ಲ ಕಾಣಿಸುತ್ತೆ. ಒಂದು ರಾಜಕೀಯ ಪಕ್ಷವಾಗಿ ನಾವು ನೋಡಿ ಎಪಿನ ದೂರ್ತೇವೆ, ಇವತ್ತು ಕೇಜ್ರಿವಾಲ್ ಅವ್ರನ್ನ ದೂರ್ತೀವಿ. ಎಲ್ಲಿ ಅಂತ ಕೇಳಿದ್ರೆ ಅವರು ಲೀಕರ್ದೊಳಗಡೆ ಏನು ಹಣವನ್ನ ತೆಗೆದುಕೊಂಡ್ರು ಅದನ್ನ, ಆದ್ರೆ ದೆಹಲಿ ಒಳಗಡೆ ಅಲ್ಲ ಒಂದು ಷಡ್ಯಂತ್ರ ಅಲ್ಲ ಮೇಡಮ್, ಷಡ್ಯಂತ್ರ ಅಲ್ಲ. ಒಂದ್ ನಿಮಿಷ ಅಶೋಕ್ ಅವರೇ ಮಾತಾಡೋ ಮಟ್ಟ ಕೇಳಿ. ಆದ್ರೆ ಅಲ್ಲಲ್ಲ ಒಂದ್ ನಿಮಿಷ ಕೇಳಿ. ದೆಹಲಿ ಒಳಗಡೆ ಒಬ್ಬ ಸಾಮಾನ್ಯನ ಮಗ ಸಹಿತ ಒಂದು ಪಬ್ಲಿಕ್ ಶಾಲೆ ಒಳಗಡೆ ಕಲೀಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಒಂದು ಆಂದೋಲನ ಮಾಡಿರ್ತಕ್ಕಂಥವ್ರನ್ನ ನಾವು ಮೆಚ್ಕೋತೇವಿ. ಕೇಜ್ರಿವಾಲ್ ಮಾಡಿರ್ತಕ್ಕಂಥ ಕೆಲಸ. ಇವತ್ತು ರಾಜ್ಯದೊಳಗಡೆ ಕಾಂಗ್ರೆಸ್ ಅನ್ನ ದೂರ್ತೇವಿ. ದರ್ಶನ್ ಅವರಿಗೆ ಒಂದು 10 ಸಲ ಹೇಳಿದ್ದೀನಿ, ಕಾಂಗ್ರೆಸ್ ಬಂಡ ಸರ್ಕಾರ, ಭ್ರಷ್ಟ ಸರ್ಕಾರ ಎಲ್ಲ ಅಂತ. ಆದ್ರೆ ಕೃಷ್ಣ ಬೈರೇಗೌಡ ಅವರು ಒಂದು AC ಕಚೇರಿಗೆ ಹೋಗಿ ನೀವು ಭ್ರಷ್ಟಾಚಾರದ ಒಂದು ಚಾಟನ್ ಹಾಕಿ ಅಂತ ಹೇಳಿ ನಿಮ್ಮ ಇದೇ ಚಾನಲ್ ಒಳಗಡೆ ನಾನು ಡಿಬೇಟ್ ಮಾಡ್ಬೇಕಂದ್ರೆ ಒಬ್ಬ ಕೃಷ್ಣ ಬೈರೇಗೌಡರ ಸಹಿತ ಒಬ್ಬ ಮಿನಿಸ್ಟರ್ ಆಗಿ ಇಂಥ ವ್ಯವಸ್ಥೆಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಒಬ್ಬನೇ ಒಬ್ಬ ಮಿನಿಸ್ಟರ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೃಷ್ಣ ಬೈರೇಗೌಡ ಅವರನ್ನ ಅಪ್ರಿಸಿಯೇಟ್ ಮಾಡ್ಕೊಂಡಿದ್ದೀವ್ರಿ. ಒಬ್ಬ ಕೆಲಸ ಮಾಡತಕ್ಕಂಥ ರಾಜಕೀಯ ಪಕ್ಷ ಅಂದ್ರೆ ಎಲ್ಲವನ್ನ ತೆಗೊಳ್ಳೋದಲ್ಲ, ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಬೇಕಾಗಿರ್ತಕ್ಕಂಥ ಕೆಲವೊಂದು ಒಳ್ಳೆಯ ಅಂಶಗಳನ್ನು ಸಹಿತ ನಾವು ಮೆಚ್ಕೋಬೇಕಾಗತ್ತೆ. ಅದು ರಾಜಕಾರಣ. ಇದು ಎಲ್ಲವನ್ನ ಅದ್ರ ಬಗ್ಗೆ ಹೇಳಿ. ಯಾವುದು ಮಹಿಳಾ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಮಹಿಳಾ ಅಶೋಕ್ ಅವರಿಗೆ ಮತ್ತು ದರ್ಶನ್ ಅವರಿಗೆ ಗೊತ್ತಿರಲಿ, ನಮ್ಮ ಸುರೇಶ್ ಬಾಬು ಅವರು ಬಹಳ ಒಳ್ಳೆ ರೀತಿ ಒಳಗಡೆ ಹೇಳಿದ್ರು ಹೆಣ್ಮಕ್ಳು ಯಾವ ರೀತಿಯಾಗಿ ಈಗ ಆಗಿದ್ದಾರೆ ಅಂದ್ರೆ 20 ವರ್ಷಗಳ ಹಿಂದೆ ಬಿಹಾರದೊಳಗಡೆ ಒಂದು ಮರ್ಡರ್ ಆಗ್ಲಿ, ಒಂದು ರೇಪ್ ಆಗ್ಲಿ, ಒಂದು ಅತ್ಯಾಚಾರ, ಮತ್ತೊಂದು ಏನೋ ಆದ್ರೂ ಕೂಡ ಒಂದು FIR ಕೂಡ ಆಗಲಿದಂತ ಪರಿಸ್ಥಿತಿ, ಗುಂಡಾ ರಾಜ್ಯ ಅಂತಕ್ಕಂಥದ್ದು ಪ್ರತೀತಿ ಇತ್ತು. 20 ವರ್ಷಗಳಲ್ಲಿ ಇವತ್ತು ಬದಲಾವಣೆ. ಅದು ಕಳೆದ 12 ವರ್ಷಗಳಲ್ಲಿ ಏನು ಒಂದು ಕೇಂದ್ರದೊಳಗೆ NDA ಸರ್ಕಾರ ಬಂತು. ಆ ಸರ್ಕಾರ ಬಂದ ನಂತರ ಮಹಿಳೆಯರಿಗೆ ಸುರಕ್ಷೆಯನ್ನ ನೀಡುವುದರ ಜೊತೆಗೆ, ಮಹಿಳೆಯ ಸಬಲೀಕರಣವನ್ನು ಮಾಡುವುದರ ಜೊತೆಗೆ, ಮಹಿಳೆಯರಿಗೆ ಎಂದು ನೀವು ಅಬಲೆಯರಲ್ಲ, ನೀವು ಸಬಲೆಯರು ಅಂತಕ್ಕಂಥ ಏನು ಬೇಟಿ ಪಡಾವೋ, ಬೇಟಿ ಬಚಾವೋ ಅಂತಕ್ಕಂಥ ಆಂದೋಲನಗಳಿರ್ಬೋದು, ಕೇಂದ್ರ ಸರ್ಕಾರದ ಸ್ಕೀಮ್ಗಳಿರ್ಬೋದು, ಅದರ ಜೊತೆಯಾಗಿ ಇವತ್ತು ವಿಶ್ವವಿಖ್ಯಾತವಿರ್ತಕ್ಕಂಥ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಕೇವಲ ಇಡೀ ಜಗತ್ತಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನ ಮತ್ತೆ ಅದನ್ನು ಮರುಕಳಿಸಲಿಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಇಡೀ ಜಗತ್ತಿನಲ್ಲಿ ಎಲ್ಲಾದ್ರೂ ಕೊಟ್ಟಿದ್ರೆ ಅದು ನಳಂದ ವಿಶ್ವವಿದ್ಯಾನಿಲಯ ಅನ್ನೋದನ್ನ ನಮ್ಮ ಪಕ್ಷದ ಹೌದು, ಕರ್ನಾಟಕಕ್ಕೂ ಬೇಕು, ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರ ಆಗ ಗಮನ ಹರಿಸಲಿ ಅಂತ ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಗೌಡ್ರ ಮಾತಾಡ್ತೀನಿ. ಬೀಯಿಂಗ್ ಅ ಯೂತ್, ಕಮೆಂಟಿಂಗ್ ಈಸ್ ವೆರಿ ಈಸಿ. ಅಶೋಕ್ ಮೃತ್ಯುಂಜಯ ಅವರೇ, 4 ಗೋಡೆಗಷ್ಟೇ ಸೀಮಿತವಾಗಿದ್ದ ಹೆಣ್ಣು ಮಗಳು ಇವತ್ತಿಗೂ ಕೂಡ ಒದ್ದಾಡ್ತಿರೋದು ಕೇವಲ 33%ಗೆ. ಇವತ್ತು ನಾನೊಬ್ಳು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಕಡೆ ಪಕ್ಷ ಇಲ್ಲಿಬ್ಬರಾದರೂ ಮಹಿಳಾ ವಕ್ತಾರರು ಇರಬೇಕಾಗಿತ್ತು. ಆಗ್ತಾ ಇಲ್ಲ. ಯಾಕೆ ಹೇಳಿ? ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ. ಇನ್ನೂ ಒದ್ದಾಡ್ತಿರುವ ಸನ್ನಿವೇಶದಲ್ಲಿ ಹಂತವಾಗಿ ಹೆಣ್ಣುಮಕ್ಕಳು ಬೆಳವಣಿಗೆಯನ್ನು ಕಳ್ತಾ ಇದ್ದಾರೆ. 20 ವರ್ಷಗಳು ಬೇಕಾಯ್ತಾ ಅಂತ ಕಮೆಂಟ್ ಮಾಡೋದು ಈಸಿ. ಅದಕ್ಕೆ ಸಪೋರ್ಟ್ ಬೇಕಾಗಿರೋದು ನಿಮ್ಮಂತವರದ್ದು. ಮಹಿಳೆಯರ ವಿಚಾರ ಬಂದಾಗ ಒಳ್ಳೆ ಪಾಯಿಂಟ್ ಹೇಳಿದ್ರೆ, ನೀವು ಸ್ವಲ್ಪ ನಿಮ್ಮಂತ ಸಪೋರ್ಟ್ ಮಾಡ್ತಿಲ್ಲ, ನಿಮ್ಮಂತ ಸಪೋರ್ಟ್ ಮಾಡ್ತಾ ಇಲ್ಲ. 20 ವರ್ಷ ಯಾಕೆ 20 ವರ್ಷ ಬೇಕು ಅಂತ ನಾವು ನೀವು ಕೂಗುಮಾರಿಗಳಾಗ್ಬಿಡಿ. ನನ್ನ ಸಲಹೆ ಇಷ್ಟೇನೆ, ನೀವು ಏನೋ ಮಾಡ್ತಾ ಇದ್ರಿ ಕೆಲಸ, ಆ ಕೆಲಸ ಮಾಡಿ. ಬಿಹಾರಲ್ಲಿ ನೀವು ಒಂದು ಒಳ್ಳೆ ಮಾತು ಹೇಳಿದ್ರೆ, ಇವ್ರಿಗೆ ಕೇಳಿದ್ರೆ 20 ವರ್ಷ ಬೇಕಾಯ್ತು ಅಂತೇಳಿ. ಟ್ರಾನ್ಸ್ಫಾರ್ಮೇಶನ್ಗೆ ಟೈಮ್ ತಗೊಳುತ್ತೆ. ಅಲ್ಲಿನ ಜನರದು ವ್ಯವಸ್ಥೆ ಎಲ್ಲವೂ ಕೂಡ ಬದಲಾವಣೆ ಆಗಬೇಕು. ಕೇವಲ ಒಬ್ಬ ವ್ಯಕ್ತಿಯಿಂದ ಬದಲಾವಣೆ, ಒಬ್ಬರು ಆಗೋದು ಅಂತ ಅಲ್ಲ. ನಾನು ಮಹಿಳೆಯರನ್ನು ಮಾತಾಡಿದೆ, ನಿಮ್ಮ ಸ್ಥಿತಿ ಏನಾಗಿತ್ತು ಹಿಂದೆ, ಈಗ ಹೆಂಗಿದ್ದೀರಾ ಅಂತ ಕೇಳಿದೆ. ಒಬ್ಬ ಮಹಿಳೆ ಹೇಳಿದ್ರು, ಅಂದ್ಕೊಂಡು, ಒಂದು 70 ವರ್ಷದ ವೃದ್ಧೆ, ಸ್ವಾಮಿ ನಮ್ಮ ಮನೆಗಳಲ್ಲಿ ಹೆಂಗಿರ್ತಾ ಇತ್ತಂದ್ರೆ ಮೊದಲು ಹಳ್ಳಿಗಳಲ್ಲಿ ಬರೋರು ಜೀಪ್ ಹಾಕೊಂಡು ನೈಟು ಒಂದು 7 ಗಂಟೆಗೆಲ್ಲ ಕತ್ಲಾಗ್ಬಿಡುತ್ತಲ್ಲಿ. 7 ಗಂಟೆಗೆ ಬಂದ್ಬಿಟ್ಟು ಹೆಣ್ಮಕ್ಳು ತಾಯಿ ಮುಂದೆನೆ ಒಂದು ಸಣ್ಣ ಮಕ್ಕಳನ್ನ ರೇಪ್ ಮಾಡೋದು, ಎತ್ಕೊಂಡು ಹೋಗ್ಬಿಡೋದು, ಇವೆಲ್ಲ ಮಾಡ್ತಾಯಿದ್ರು. ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು. ನಾವು ಯಾರಿಗೂ ಗಂಡಸರಿಗೆ ಹೇಳ್ಕೊಳ್ಳೋ ಪರಿಸ್ಥಿತಿ, ಅವರು ಶರಾಬ್ ಕುಡಿದು ಮಲ್ಕೊಳ್ಳೋರು, ಅವರು ಒಂದಷ್ಟು ದುಡ್ಡು ಅವ್ರು ಜೋಬ್ಗೆ ದುಡ್ಡು ಹೋಗೋರಂತೆ, ಗಿಫ್ಟ್
ಆ ಮನೆಯಲ್ಲಿ ಬಳಸ್ತೀವಿ, ಯಜಮಾನ ಇದ್ರೆ ಇದು ನಿನಗೆ. ಮಗಳನ್ನ ಇದು ಮಾಡಿದ್ವಿ, ತಗೋ ಗಿಫ್ಟ್ ಬಕ್ಷಿಸು ಅಂತ ಜೋಬ್ಗೆ ಒಂದ್ 2 ನೋಟ್ ತುರುಕ್ಬಿಟ್ಟು ಹೋಗೋರಂತೆ. ಆ ತರ ಪರಿಸ್ಥಿತಿ ಅಂತ. ಇವತ್ತು ಆ ತರ ಇಲ್ಲ. ಹಾಗಾಗಿನ ಮಹಿಳೆಯರು ಇವ್ರು ಹೇಳಿದ್ರಲ್ಲ 66.91% 3.5 ಕೋಟಿ ಮಹಿಳಾ ಮತದಾರರು ಆಗಿರೋದ್ರಲ್ಲಿ 71.6% ಲೇಡೀಸ್ ವೋಟ್ ಹಾಕಿರೋದು 71%. ಗಂಡಸರಿಗಿಂತ ಜಾಸ್ತಿ. ಕಳೆದ ಬಾರಿಗಿಂತ ನೀವು ನೋಡಿದ್ರೆ 8.8% ಜಾಸ್ತಿ ಆಗಿದೆ. ಜೆಂಟ್ಸು 62.8% ವೋಟ್ ಹಾಕಿರೋದು. ಲೇಡೀಸ್ 71.6% ವೋಟ್ ಹಾಕಿದ್ದಾರೆ. ಅಲ್ಟಿಮೇಟ್. ಅದಕ್ಕೆ ಮಹಿಳೆಯರು ಕೈ ಹಿಡಿದಿರೋದು. ವೆರಿ ನೈಸ್. ಪ್ರಶಾಂತ್ ಕಿಶೋರ್ ಅವರು ಮ್ಯಾಜಿಕ್ ಚಾನ್ಸಸ್ ಇದೆಯಾ? ಎಲ್ಲಿ ಚಾನ್ಸು? 2-3 ಸೀಟ್ ಸಮೀಕ್ಷೆಗಳು ಹೇಳ್ತಾ ಇದೆ. ಅವ್ರ ಮೊದಲೇ ಪಲಾಯನವಾದಿ ಆಗ್ಬಿಟ್ರೆ ಗೊತ್ತಾಗ್ಬಿಡ್ತು ಅವ್ರಿಗೆ. ಬೇಡಪ್ಪ ಇವರು ಅಲ್ಲ, ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ತಾರೆ. ಆ ಚಾಣಕ್ಯತನಕ್ಕೂ ತೆರೆಯಿಂದ ಇದ್ದು ಕೆಲಸ ಮಾಡೋದು ಬೇರೆ, ಫೀಲ್ಡ್ ಬೇರೆ. ಫೀಲ್ಡ್ ಇಳಿದಾಗ ಗೊತ್ತಾಗುತ್ತೆ ಏನು ಸವಾಲು ಅಂತೇಳಿ. ನೋಡಿ, ಮಹಾಗಠಬಂಧನ್ ಅವರೇನೆ ಅವ್ರಿಗೆ ಗೊತ್ತಿತ್ತು ಎಲ್ಲೊಂದ್ ಕಡೆ ನಾವು ಪ್ರವಾಹದ ವಿರುದ್ಧ ಈಜ್ತಾ ಇದೀವಿ ಅಂತೇಳಿ. ನಾನಲ್ಲಿ ನೋಡಿದೆ ಖುದ್ದಾಗಿ ಅನೇಕ ಲೀಡರ್ಗಳನ್ನ ತುಂಬಾ ಕಷ್ಟಪಟ್ಟಿದ್ದಾರೆ. ಇವ್ರು ಕಾಂಗ್ರೆಸ್ ಲೀಡರ್ಗಳನ್ನೇ ನೋಡಿದೆ, ತುಂಬಾ ಹಗಲು ರಾತ್ರಿ ಕಷ್ಟಪಟ್ರು. ಅವ್ರು ಹೇಳೋದು, ಸರ್ ನಮ್ಗೆ ನಿಜ ಕಷ್ಟ ಆಗ್ತಾ ಇದೆ ಇಲ್ಲಿ. ಜನ ನಾವ್ ಏನು ಭರವಸೆಗಳು ಕೊಟ್ಟರು ಇದೇ ಆಗ್ತಾ ಇಲ್ಲ, ಕನ್ವಿನ್ಸ್ ಆಗ್ತಾ ಇಲ್ಲ. ಆಮೇಲೆ ಇವರು ಪಾಪ ಎಲ್ಲ ಕಡೆ ಹೋಗೋದು, 2 ವೀಲರ್ ಹೋಗೋದು, ಎಲ್ಲ ಪ್ರಚಾರ ಮೀಟಿಂಗ್ ಮಾಡೋದು. ಪ್ರಿಯಾಂಕಾ ಗಾಂಧಿ ಅವರ ಒಂದು ಸಮಾವೇಶ ಇತ್ತು, ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸ್ಟಿಲ್ ಪ್ರಿಯಾಂಕಾ ಗಾಂಧಿ ಅವರು ಬಂದಿರೋ ಕಾರ್ಯಕ್ರಮಕ್ಕೆ ನೋಡಿ, ಅವ್ರು ಬಹಳ ಒಳ್ಳೆ ಭಾಷಣಕಾರರು ಕಂಪೇರ್ ಟು ರಾಹುಲ್ ಗಾಂಧಿ. ಇವ್ರು ಬಹುಶಃ ಇವ್ರ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರ ಸ್ಥಾನದಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಹಿಂದೆ ಏನ್ ಚರ್ಚೆಗಳಿತ್ತಲ್ಲ, ಇಂದಿರಾ ಗಾಂಧಿ ಅವರ ತದ್ರೂಪು, ಅವ್ರ ತರ ಅವ್ರ ಚರಿಷ್ಮಾ ಇದೆ ಅಂತ, ಅದನ್ನ ಸದ್ಬಳಕೆನೆ ಮಾಡ್ಕೊಂಡಿಲ್ಲ ಈ ಕಾಂಗ್ರೆಸ್ನವರು. ಅದೇನಾದ್ರು ಒಂದು 10-15 ವರ್ಷಗಳಿಂದನೇ ಬಳಸ್ಕೊಂಡು ರಾಹುಲ್ ಗಾಂಧಿ ಅವರು ಕೊಟ್ಟ ಸ್ಥಾನಮಾನವನ್ನು ಪ್ರಿಯಾಂಕಾ ಗಾಂಧಿ ಅವರು ಅವತ್ತೇ ಕೊಟ್ಬಿಟ್ಟಿದ್ರೆ ಬಹುಶಃ ಇವತ್ತು ಬೇರೆ ರೀತಿ ಇರೋದು. ಬಿಹಾರದಲ್ಲಿ ಕೂಡ ಬೇರೆ ರೀತಿ. ಅವ್ರು ಬಂದಾಗ ಪ್ರಚಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಮಹಿಳೆಯರೇ. ಅಲ್ಲಿ ಸೇರಿದ ಸಂಖ್ಯೆ ಕಡಿಮೆ ಒಟ್ಟಾರೆ ನೋಡಿದಾಗ, ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ರು. ಅವರು ಹೇಳೋದು, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ಬೇಕು ಫಸ್ಟ್. ಅವ್ರು ಇಷ್ಟೇ ಹೇಳಿದ್ದು ಭಾಷಣದಲ್ಲಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ಬೇಕು, ತಾಯಿಂದ್ರೆ ಅದನ್ನ ಯೋಚನೆ ಮಾಡ್ಬೇಕು. ಅದು ಯಾರು ಕೊಡ್ತಾರೆ ಅವ್ರಿಗೆ ಮತ ಹಾಕಿ ಅಷ್ಟೇ. ಅವ್ರು ಮೋದಿನೂ ಬೈಲಿಲ್ಲ, ಮತ್ತೊಂದು ವಿಚಾರನೂ ಮಾತಾಡಲಿಲ್ಲ. ಈ ತರ ಅಭಿವೃದ್ಧಿ ವಿಚಾರಗಳನ್ನ ಮಾತಾಡ್ಬೇಕು ನೀವು. ಅಭಿವೃದ್ಧಿ ವಿಚಾರಗಳನ್ನ ಜನರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಆವಾಗ ಓಟ್ ಪಡಿಬೇಕು. ಜಾತಿ ಮೊದಲಿಂದ ಅದು ಬಂದ್ಬಿಟ್ಟಿದೆ ಅಲ್ಲಿ, ಜನಗಳು ಕೂಡ ಅದೇ ರೂಢಿ ಆಗ್ಬಿಟ್ಟಿದೆ. ಯಾರು ಕೊಡ್ತಾರೆ ಅವ್ರಿಗೆ. ಆಮೇಲೆ ಏನಂತಂದ್ರೆ ಕೆಲವು ಭಾಗದಲ್ಲಿ ಏನಂದ್ರೆ ನೀರಾವರಿ ಚೆನ್ನಾಗಿದೆ, ನದಿಗಳು ಹರಿಯುತ್ತವೆ, ಗಂಗಾ ನದಿ ಹರಿಯುತ್ತೆ, ಗಾಂಡಕ್ ನದಿ ಹರಿಯುತ್ತೆ. ಯಾವಾಗ್ಲೂ ಕಬ್ಬು ಹಚ್ಚ ಹಸಿರಾಗಿರುತ್ತೆ. ಎಲ್ಲಿ ನೋಡಿದ್ರು ನಮ್ಮ ಮಂಡ್ಯ ಭಾಗ ನೋಡ್ದಂಗಿರುತ್ತೆ, ಬೆಳಗಾವಿ ಭಾಗ ನೋಡ್ದಂಗಿರುತ್ತೆ. ಸೊ ಕಬ್ಬು ಭತ್ತ ಎಲ್ಲ ಬೆಳೀತಾರೆ. ತಿನ್ನಕ್ಕೆ ಅವ್ರಿಗೇನು ಸಮಸ್ಯೆ ಇಲ್ಲ, ಜೀವನ ನಡೆಸೋದಕ್ಕೆ. ಉದ್ಯೋಗದ ಸಮಸ್ಯೆಗಳು, ಹೈಟೆಕ್ ಉದ್ಯೋಗಗಳ ಸಮಸ್ಯೆ ಇತ್ತು, ಅದನ್ನ ಮಾಡ್ಬೇಕಷ್ಟೇ ಅಲ್ಲಿ. ಇನ್ನೆಲ್ಲ ಉದ್ಯೋಗ ಕಾರ್ಮಿಕವ್ರಿಗೆ ನಾವು ಹೇಳ್ತೀವಿ, ಬೆಂಗಳೂರಿಗೆ ಬರ್ತಾರೆ, ಮುಂಬೈಗೆ ಬರ್ತಾರೆ, ಹೈದರಾಬಾದ್ಗೆ ಬರ್ತಾರೆ, ಪುಣೆಗೆ ಬರ್ತಾರೆ, ದುಬೈಗೆ ಹೋಗ್ತಾರೆ. ಕಾರ್ಮಿಕ ವರ್ಗ ತುಂಬಾ ಶ್ರಮ ಪಡ್ತಾರೆ ಬಿಹಾರಿಗಳು. ಆದ್ರೆ ಈಗ ಅಲ್ಲಿ ಜನ ಏನಂತಂದ್ರೆ, ಓಕೆ ನಾವು ಸುಭಿಕ್ಷವಾಗಿದ್ದೀವಿ, ತಿನ್ನಕ್ಕೆ ನಮ್ಗೆ ಸಮಸ್ಯೆ ಇಲ್ಲ, ಇವ್ರು ಕೊಡುವಂತ ಗ್ಯಾರಂಟಿಗಳು ಮತ್ತೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಮಕ್ಕಳೆಲ್ಲೋ ಇರ್ಲಿ ಬಿಡಿ, ಚೆನ್ನಾಗಿರ್ಲಿ. ಈ ಪ್ರದೇಶದಲ್ಲಿ ಇದ್ದು ಏನೋ ಕೆಟ್ಟವರಾಗೋದಕ್ಕಿಂತ ಮೊದಲ ಪರಿಸ್ಥಿತಿ ಇತ್ತಲ್ಲ, ಕಲ್ಚರ್ ಇರುತ್ತಲ್ಲ ಬೈ ಬ್ಲಡ್, ಸೊ ಅದೆಲ್ಲ ಬಿಟ್ಟು ಎಲ್ಲೋ ಬೆಂಗಳೂರಲ್ಲಿ ಅಂತ ಕಡೆ ಚೆನ್ನಾಗಿರ್ಲಿ, ಒಂದು 5,000-10,000 ದುಡಿಲಿ ಪರವಾಗಿಲ್ಲ, ಬೆಂಗಳೂರಲ್ಲಿ ಇರ್ಲಿ ನಮ್ಮ ಮಗ ಅನ್ನೋ ಮನಸ್ಥಿತಿ ಇದೆ ಆ ಜನದ್ದು. ಹಾಗಾಗಿ ನೀವು ಉದ್ಯೋಗದ ಕೊಟ್ಟಿದ್ದಾರೆ ಭರವಸೆ. ಇವರು ಆಗಸ್ಟ್ ನಲ್ಲೇ ಒಂದು ಭರವಸೆ ಕೊಡ್ತಾರೆ, ನಿತೀಶ್ ಕುಮಾರ್ ಅವರು ಪ್ರಧಾನಿಗಳು ಒಂದು ವೇದಿಕೆಯಲ್ಲಿ, ನಾವು ಮುಂದಿನ 5 ವರ್ಷಗಳಲ್ಲಿ 1 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಅದು ಇಂಪ್ಯಾಕ್ಟ್ ಆಗಿದೆ. ಇವರು ಉದ್ಯೋಗನೇ ಕೇಳ್ತಿರೋದು ಕಾಂಗ್ರೆಸ್ನವರು. ಇವರು ಮೊದಲೇ ಹೇಳ್ಬಿಟ್ರಲ್ಲ 1 ಕೋಟಿ ಅಂತ. ಚುನಾವಣೆಗಲ್ಲ ಮುಂಚೆನೇ ಇದು ವಿಪರ್ಯಾಸ ಏನಂದ್ರೆ, ಕಾಂಗ್ರೆಸ್ ಅವ್ರು ಏನು ಗ್ಯಾರಂಟಿ ಹೇಳ್ತಾರೋ ಅದೇ ರೀತಿ ಸಿಮಿಲರ್ ಗ್ಯಾರಂಟಿಗಳು ಬಿಜೆಪಿ ಅವ್ರು ಕೊಟ್ಬಿಡ್ತಾರೆ. ಸೊ ಅದು ಕೊಟ್ಟು ಕೂಡಲೇ ಅವ್ರಿಗೆ ಏನಾಗುತ್ತೆ, NDA ಗವರ್ಮೆಂಟ್ ಡಬಲ್ ಇಂಜಿನ್ ಸರ್ಕಾರ ಅನ್ನೋದು ಅಡ್ವಾಂಟೇಜ್. ಜನಗಳು ಇಲ್ಲಿ ನೋಡಿದೀವಲ್ಲ ಕರ್ನಾಟಕದಲ್ಲಿ, ಕರ್ನಾಟಕ ಎಕ್ಸಾಂಪಲ್ ಎಲ್ಲ ಗಮನಿಸಲ್ಲ. ಅಲ್ಲ, ನಮ್ಮ ಕರ್ನಾಟಕದ ಯೋಗ್ಯತೆ ಬಗ್ಗೆ ನಾನು ನಿಜವಾಗ್ಲೂ ಬೇಸರ ಆಗುತ್ತೆ. ಎಷ್ಟು ಜನ ಸಂಸದರಿದ್ರು ಕೂಡ ಅಲ್ಲಿ ಕೇಳೋದು ಧೈರ್ಯ ಇಲ್ಲ. ಇವ್ರು ಹೇಳ್ತಾರಲ್ಲ, ನಿಜ ಅದು. ಬಿಹಾರ ಹಂತದಲ್ಲಿ ನೋಡಿ, ಈಗ ಮೈತ್ರಿ ಸರ್ಕಾರ ಅಷ್ಟೇ, ಅವರು ಮೈತ್ರಿಗೆ ಬೆಂಬಲ ಕೊಡ್ತಾರೆ, ಏನ್ ಬೇಕಾ ಪಡ್ಕೊಳ್ತಾರೆ. ನಮ್ಮಲ್ಲಿ ನಮ್ದೇ ಸರ್ಕಾರ, ಅವ್ರದೇ ಸರ್ಕಾರ, ಪಾರ್ಟಿ ಬಂದ್ರು ಕೂಡ, ಬಿಜೆಪಿನೇ ಬಂದ್ರು ಅಥವಾ ಕಾಂಗ್ರೆಸ್ ಬಂದ್ರು, ಕೇಳೋ ಒಂದು ಧೈರ್ಯನೇ ಇರಲ್ಲ. ಹೋಗ್ತಾರೆ ದೆಹಲಿ, ಫ್ಲೈಟ್ ಹತ್ಕೊಂಡ್ ಬರ್ತಾರೆ, ಏನಪ್ಪ ಊಟ ತಿಂಡಿ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ. ರೈಟ್. ಇದೆಲ್ಲದ್ರ ನಡುವೆ ಕರ್ನಾಟಕ ರಾಜಕೀಯ ಒಂದು ಸ್ವಲ್ಪ ಟಚ್ ಮಾಡೋದಾದ್ರೆ, ಈ ಬಿಹಾರದ ಎಲೆಕ್ಷನ್ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆಗಳಿಗೆ ಕಾರಣ ಆಗುತ್ತಾ ದರ್ಶನ್ ಅವರೇ ಕಾಂಗ್ರೆಸ್ನಲ್ಲಿ? ಹಾಗೇನಿಲ್ಲ. ಯಾಕೆಂದ್ರೆ ಅದು ಮಾಧ್ಯಮ ಚರ್ಚೆ ನಿತ್ಯ ನಿರಂತರ. ಯಾವುದೇ ಸರ್ಕಾರಗಳು ಬಂದಾಗ, ರಾಜ್ಯದ ವಿಚಾರ ಅಥವಾ ದೇಶದ ವಿಚಾರ ಆದಾಗ ಸಾಮಾನ್ಯವಾಗಿ ಆ ರೀತಿ ಚರ್ಚೆ ಆಗ್ತಾ ಇರ್ತದೆ. ಇವರು ಉದ್ಯೋಗದ ವಿಚಾರ ಹೇಳಿದ್ರು, ಅವರು 1 ಕೋಟಿ ಘೋಷಣೆ ಮಾಡಿದ್ರು ಅಂತ. 2020ರಲ್ಲಿ ಸರ್ 12 ಲಕ್ಷ ಉದ್ಯೋಗವನ್ನು ಅವರು ಘೋಷಣೆ ಮಾಡಿದ್ರು. ಅದರಲ್ಲಿ 5,16,000 ಕೊಡೋದಕ್ಕಷ್ಟೇ ಶಕ್ತರಾಗಿದ್ದಾರೆ. ಅರ್ಧದಷ್ಟು ಅವರು ರೀಚ್ ಆಗಿಲ್ಲ. ಅಲ್ಲ, ಈ ಅಂಕಿಅಂಶ ಗಮನಿಸುವಷ್ಟು ಎಜುಕೇಶನ್ ಇದೆಯಾ ಅಲ್ಲಿ?
ಬಿಹಾರದಲ್ಲಿ ಇದು ನನ್ನ ಡೇಟಾ ನಾನು ಅಲ್ಲಲ್ಲ ಅಲ್ಲಿ ನಾನು ಅಲ್ಲಿ ಕೇಳೋದು ಅಲ್ಲ ವಿಚಾರ ಮಾಡ್ತಾರೆ ಮೇಡಮ್, ವಿಚಾರ ಮಾಡ್ತಾರೆ. ಗ್ರೌಂಡ್ ಅಲ್ಲಿ ನಾನು ಕೇಳೋದು ಅಭಿವೃದ್ಧಿ ಪಲ್ಸ್ ಅಲ್ಲಲ್ಲ, ಈಗ ಇಡೀ ದೇಶದಲ್ಲಿ ಈಗ ಎಲ್ಲಾ ಕಡೆ ಸ್ಮಾರ್ಟ್ ಫೋನ್ ಇದೆ ಮೇಡಮ್, ಎಲ್ಲರ ಮನೇಲೂ ಟಿವಿ ಇದೆ. ಇವತ್ತಿನ ಪರಿಸ್ಥಿತಿಗೆ ಎಲ್ಲರಿಗೂ ಈ ಜಗತ್ತಿನಲ್ಲಿ ನಡೆಯುವಂತ ವಿಚಾರಗಳು ಏನು ಅಂತ ಗೊತ್ತಾಗುವಷ್ಟು ಕಾಮನ್ ಸೆನ್ಸ್ ಇದೆ. ಅವ್ರು ನೋಡ್ತಾರೆ. ಅಲ್ಲಿ ಐಟಿ ಜಾಬ್ಸ್ ಕೊಡಿ ಅಂತ ಕೇಳೋರು ಯಾರು ಇಲ್ಲ ನಮ್ಮ ಬಿಹಾರದಲ್ಲಿ. IT jobs ಅದೇ ನಾನು ಕೇಳೋರು ಉದ್ಯೋಗದ್ದು ಯಾರು ಹೇಳಿದ್ನಲ್ಲ ಸರ್, ಇಲ್ಲ. ಉದ್ಯೋಗ ಪರಿಸ್ಥಿತಿನೂ ಹೇಳಿದ್ನಲ್ಲ. ಮತ್ತೆ ಭ್ರಷ್ಟಾಚಾರದ ಕೂಪವೇರಿ. ಯಾಕೆಂದ್ರೆ 20ರಿಂದ 25 ತನಕ ಒಟ್ಟು 26 ಬ್ರಿಡ್ಜ್ಗಳು ಕೊಲಾಪ್ಸ್ ಆಗಿ ಹೋಗಿದೆ ಅಲ್ಲಿ. ಇದು ವಾಸ್ತವಾಂಶ. ಸೊ ಒಟ್ಟಾರೆಯಾಗಿ ಈಗ ಮಹಿಳೆಯರು ಪ್ರಿಯಾಂಕಾ ಗಾಂಧಿ ಅವರು ಸೇರಿದಾಗ ಬಂದಿದ್ರು ಅಂತ ನೀವು ಹೇಳಿದ್ರಿ. ನೋಡಿ, ಒಂದು ಹೆಣ್ಮಗಳು ಪ್ರಚಾರ ಮಾಡೋದಕ್ಕೂ ಹೆಣ್ಣು ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೂ ನಾವು ಯಾಕೆ ಇದನ್ನ ಥಿಂಕ್ ಮಾಡಬಾರ್ದು? ಬಿಹಾರದಲ್ಲಿ ಅತಿ ಹೆಚ್ಚು ಮಹಿಳೆಯರು ಪ್ರಿಯಾಂಕಾ ಗಾಂಧಿಯವರಿಂದ ಪ್ರೇರಣೆಯಾಗಿ ಅತಿ ಹೆಚ್ಚು ಮತದಾನ ಆಗಿರ್ಬೋದು, ಅದು ಕಾಂಗ್ರೆಸ್ RJDಗೆ ವರದಾನ ಆಗ್ಬೋದು. ಪಾಸಿಟಿವ್ ಐಸೆ. ಸೊ ಒಟ್ಟಾರೆ ಮೇಡಮ್, ಇವತ್ತು ಒಂದು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡೋರು ಅಂತ ನಾಯಕಿಗೆ ಎನ್ಕರೇಜ್ ಮಾಡಬೇಕು ಅಂತ ನೋಡಿ. ಅಲ್ಲಲ್ಲ, ವಿ ಆರ್ ವೆರಿ ಪ್ರೌಡ್ ಆಫ್ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು 1999ರಿಂದ ಇಲ್ಲಿ ತನಕ ಒಬ್ಳು ಕಾರ್ಯಕರ್ತೆಯಾಗಿ ದುಡಿದು ಹಂತವಾಗಿ ಈಗ ಸಂಸದರಾಗಿದ್ದಾರೆ. ಸೊ ಆ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಮೇಡಮ್, ನಮಗೆ ಬಿಹಾರದಲ್ಲಿ ನಾನು ಕೇಳೋದು ಮೋದಿ ಅವರ ಇಂಪ್ಯಾಕ್ಟ್ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಲ್ಲ ನೋಡಿ. ರಾಹುಲ್ ಗಾಂಧಿ ಅಡ್ವರ್ಟೈಸ್ಮೆಂಟ್ ಮ್ಯಾನ್ ಅಲ್ಲ, ಪ್ರಾಕ್ಟಿಕಲ್ ಮ್ಯಾನ್. ರೈಟ್, ನೈಸ್, ವೆರಿ ನೈಸ್. ಥ್ಯಾಂಕ್ ಯು ದರ್ಶನ್ ಅವರು, ಸುರೇಶ್ ಅವರು, ಅಶೋಕ್ ಮೃತ್ಯುಂಜಯ್ ಅವರು, ಸಿದ್ದನಗೌಡರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರೈಟ್, ಬಿಹಾರದಲ್ಲಿ ಮತದಾರ ಪ್ರಭುಗಳು ಹಾರವನ್ನು ಯಾರಿಗೆ ಹಾಕ್ತಾರೆ ಅನ್ನೋದೇ ಕುತೂಹಲ. ಅದೇನೇ ಆಗಿದ್ರೂ ಕೂಡ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ, ಆ ಪಣವನ್ನು ತೊಡಿ, ಪ್ರತಿಷ್ಠೆಗೆ ಬೀಳಬೇಡಿ, ರಾಜಕಾರಣ ಮತ್ತೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳು.